ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಕಾನ್ಸೆಪ್ಟು ಲ್ಯಾಬಿಲಿಟಿಗೆ ಬಂದು ನಿಂತಿದೆ. ಫಸ್ಟು ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ನಾವು, ಅಸೆಟ್ ತನಕ ಹೇಳಿದ್ದೆ ಅನಿಸುತ್ತಲ್ಲ. ಅಸೆಟಲ್ಲಿರುವಂಥ ಎರಡು ಭಾಗಗಳನ್ನ ಹೇಳಿದೆ. ನಾನು ನಿಮಗೆ ಕ್ವಶನ್ಗಳನ್ನ ಕೇಳ್ತೀನಿ ಅಂತ ಹೇಳಿದ್ದೆ, ರೈಟ್? ಸೊ ಅಸೆಟ್ಸಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಅಂದರೆ ಟೈಪ್ಸ್ ಆಫ್ ಅಸೆಟ್ಸ್ ಎಷ್ಟು ಬರ್ತವೆ? ಟೈಪ್ಸ್ ಆಫ್ ಅಸೆಟ್ಸ್ 2 ಬರ್ತವೆ. ಸೊ ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್, ಸೆಕೆಂಡ್ ಒನ್ ಓಕೆ. ಇವೆರಡು ನಿಮಗೆ ನೆನಪಿರಬೇಕು. ನಾನ್ ಕರೆಂಟ್ ಅಸೆಟ್ ಅಂದ್ರೇನು, ಕರೆಂಟ್ ಅಸೆಟ್ ಅಂದ್ರೇನು. ನಾನ್ ಕರೆಂಟ್ ಅಸೆಟ್ಗೆ ಎಕ್ಸಾಂಪಲ್ಸ್ ಯಾವ ಬರ್ತವೆ? ವಾಟ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ನಾನ್ ಕರೆಂಟ್ ಅಸೆಟು? ಲ್ಯಾಂಡು, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ವೆಹಿಕಲ್ಸ್, ಇವೆಲ್ಲ ನೀವು ನಾನ್ ಕರೆಂಟ್ ಅಸೆಟ್. ಸರ್ ನಾನ್ ಕರೆಂಟ್ ಅಸೆಟ್ ಯಾಕಂತೀವಿ ಅಂದರೆ ಅದು ಲಾಂಗ್ ಟರ್ಮ್ ಇರ್ತವೆ, ಭಾಳ ದಿನದವರೆಗೆ ದೀರ್ಘಕಾಲದವರೆಗೆ ಬಾಳಿಕೆ ಬರ್ತವೆ. ಪದೇ ಪದೇ ಅದರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಗಿತು, ಅದು ಯಾವಾಗ ಹಾಳಾಗುತ್ತಲ್ಲ ಅಲ್ಲಿವರೆಗೆ ಅದನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ನಾನ್ ಕರೆಂಟ್ ಅಸೆಟ್ ಅಂದರೆ ಸ್ಥಿರಾಸ್ತಿ. ಕನ್ನಡದಲ್ಲಿ ಆಸ್ತಿಗಳಿಗೆ 2 ಆಸ್ತಿ ಬರ್ತವೆ, ಒಂದು ಸ್ಥಿರಾಸ್ತಿ, ಇನ್ನೊಂದು ಚರಾಸ್ತಿ. ಯಾವುದು? ಸ್ಥಿರ, ಚರ. ಸ್ಥಿರ ಅಂದರೆ ನಾನ್ ಕರೆಂಟ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್, ಚರ ಅಂದರೆ ಕರೆಂಟ್ ಅಸೆಟ್. ಅರ್ಥ ಆಗ್ತಿದೆಯಾ? ಇನ್ನು ಕರೆಂಟ್ ಅಸೆಟ್ ಅಂದರೆ ಹೆಂಗಿರ್ತಾವೆ ಅಂದರೆ ಅವಾಗಿಂದ ಅವಾಗ ಖರ್ಚಾಗ್ಬೋದು. ಇವತ್ತು ಬಂದದ್ದು ನಾಳೆ ಹೋಗ್ಬೋದು, ಇವತ್ತು ಬಂದದ್ದು ಮುಂದಿನ ತಿಂಗಳು, ಅಥವಾ ಒಂದು ವರ್ಷದ ಒಳಗಡೆ ಖರ್ಚಾಗಿ ಹೋಗ್ತಾವೆ, ಅಥವಾ ಉಳಿತಾವೆ, ನಮ್ಮ ಹತ್ರ ಇರ್ತಾವೆ ಇರೋದು ಗೊತ್ತಿರಲ್ಲ. ಅಂಥವು ಯಾವ? ಕ್ಯಾಶ್, ಬ್ಯಾಂಕ್, ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್, ಆಮೇಲೆ ನೆಕ್ಸ್ಟ್ ಮತ್ತು ಯಾವುದು? ಇವೆಲ್ಲ ಬರ್ತಾವೆ. ಆಮೇಲೆ ಕರೆಂಟ್ ಅಸೆಟ್ ಒಳಗೆ ಮತ್ತೆ ಬರ್ತಾವೆ ಅಂದ್ರೆ ಡೆಟರ್ಸ್ ಅಂತ ಬರ್ತೈತೆ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ಗಳು ಬರ್ತಾವೆ. ಇವೆಲ್ಲ ಏನಪ್ಪ ಅಂದರೆ ಕರೆಂಟ್ ಅಸೆಟ್. ಇವೆಲ್ಲ ನಿಮಗೆ ಮುಂದೆ ಹೇಳ್ತೀನಿ ಅರ್ಥ ಆಗುವಂಗೆ. ಸೊ ಇವಾಗ ಏನು ಮಾಡೋಣಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿ ಲ್ಯಾಬಿಲಿಟಿಗಳ ಬಗ್ಗೆ ಹೇಳ್ತೀನಿ. ಇಲ್ಲಿ 2 ಹೆಡ್ಡಿಂಗ್ನ ಬರೆದೀನಿ. ಒಂದು ಲ್ಯಾಬಿಲಿಟೀಸ್, ಇನ್ನೊಂದು ಲಯಬಿಲಿಟಿ. ಒಂದು ಲ್ಯಾಬಿಲಿಟೀಸ್, ಇನ್ನೊಂದು ಲ್ಯಾಬಿಲಿಟಿ ಬಗ್ಗೆ ಹೇಳ್ತೀನಿ. ಲ್ಯಾಬಿಲಿಟೀಸ್ ಅಂದರೆ ಏನು ಮತ್ತು ಲ್ಯಾಬಿಲಿಟಿ ಅಂದರೆ ಏನು, ಫಸ್ಟ್ ಇದ್ರ ಬಗ್ಗೆ ಅರ್ಥ ಮಾಡ್ಕೋಣ. ಲ್ಯಾಬಿಲಿಟಿ ಇದು ಸಿಂಗ್ಯುಲರ್ ವರ್ಡ್, ಲ್ಯಾಬಿಲಿಟೀಸ್ ಇದು ಪ್ಲೂರಲ್. ಪ್ಲೂರಲ್ ಮತ್ತು ಸಿಂಗ್ಯುಲರ್ ಬಗ್ಗೆ ನಿಮ್ಗೆ ಗೊತ್ತಾ? ಏಕವಚನ, ಬಹುವಚನ. ಲ್ಯಾಬಿಲಿಟಿ ಅಂದರೆ ಒಂದೇ. ಈಗ ತಿಳ್ಕೊರಿ, ಫಾರ್ ಎಕ್ಸಾಂಪಲ್ ಲ್ಯಾಬಿಲಿಟಿ ಅಂದರೆ ನಾವು ಸಾಲ ಮಾಡಿರ್ತೀವಿ, ಬ್ಯಾಂಕಲ್ಲಿ ಸಾಲ ಮಾಡಿದ್ವಿ ಅಂತ ತಿಳ್ಕೋಣ. ಎಷ್ಟೋ 5 ವರ್ಷಕ್ಕೆ ಬ್ಯಾಂಕ್ ಲೋನ್ ತೊಗೊಂಡಿದ್ವಿ. ಇದೇನಿದು? ಲ್ಯಾಬಿಲಿಟೀಸ್ನ ಅಥವಾ ಲ್ಯಾಬಿಲಿಟಿ? ಇದು ಲ್ಯಾಬಿಲಿಟಿ ಒಂದೇ ಐತೆ. ಬ್ಯಾಂಕ್ ಲೋನ್ ಅನ್ನೋದು ಒಂದೇ, ಅದಕ್ಕಾಗಿ ಇದನ್ನು ಅನ್ಬೇಕು ಲ್ಯಾಬಿಲಿಟಿ ಅನ್ಬೇಕು. ಇಂಥವು 5 ಮಾಡಿದ್ವಿ, 5-6 ಮಾಡಿದ್ವಿ. ಬ್ಯಾಂಕ್ ಲೋನು, ಆಮೇಲೆ ಪರ್ಸ್ನಲ್ ಲೋನು, ಅಥವಾ ಡೆಬೆಂಚರ್ಸು, ಇವೆಲ್ಲ ಹೇಳ್ತೀನಿ. ಈ ಥರ ಮಾಡಿದ್ವಿ ಅಂದರೆ ಇವಕ್ಕೆ ಏನಂತ ಕರಿತೀವಿ? ಒಟ್ಟಾರೆ ಎಲ್ಲರೂ ಸೇರಿಸಿ ಅಂತ ಕರಿತೀವಿ ಲ್ಯಾಬಿಲಿಟೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಲ್ಯಾಬಿಲಿಟಿಗೆ ಮತ್ತು ಲ್ಯಾಬಿಲಿಟೀಸ್ಗೆ ಇವು ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಲ್ಯಾಬಿಲಿಟಿ ಅಂದರೆ ಇದು ಒಂದಿರುತ್ತೆ, ಲ್ಯಾಬಿಲಿಟೀಸ್ ಅಂದರೆ ಇದೇನಿರುತ್ತೆ? ತುಂಬ ಇರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಡಸ್ಟಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಾರ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹಾಗಾದರೆ ಲ್ಯಾಬಿಲಿಟಿ ಬಗ್ಗೆ ಹೇಳ್ತೀನಿ. ಈ ಲ್ಯಾಬಿಲಿಟಿಲಿ ಕೂಡ 2 ಭಾಗ ಮಾಡ್ತೀವಿ. ಈ ಲ್ಯಾಬಿಲಿಟಿಲಿ 2 ಟೈಪ್ಸ್ ಆಫ್ ಲ್ಯಾಬಿಲಿಟೀಸ್ ಬರ್ತವೆ. ಸೊ ಫಸ್ಟ್ ಒನ್ ಯಾವ್ದು ಬರುತ್ತಪ್ಪ ಅಂದರೆ ಇಲ್ಲೂ ಕೂಡ ಹಾಗೆ ನಾನ್ ಕರೆಂಟ್ ಲ್ಯಾಬಿಲಿಟಿ. ನಾನ್ ಕರೆಂಟ್ ಲ್ಯಾಬಿಲಿಟಿ, ಇನ್ನೊಂದು ಕರೆಂಟ್ ಲ್ಯಾಬಿಲಿಟೀಸ್. ನೀವು ಯಾವ ರೀತಿ ಫಿಕ್ಸ್ಡ್ ಅಸೆಟಲ್ಲಿ ಯಾವ ರೀತಿ 2 ಭಾಗ ಮಾಡಿದ್ರಿ, ಅದೇ ರೀತಿ ಕೂಡ ಲ್ಯಾಬಿಲಿಟಿಲಿ ಕೂಡ 2 ಭಾಗ. ನಾವು ಭಾಳ ದಿವಸದವರೆಗೆ ಲೋನ್ ತೊಗೊಂಡ್ವಿ, ಭಾಳ ದಿನದವರೆಗೆ ಲೋನ್ ತೊಗೊಂಡ್ವಿ. ತಿಳ್ಕೊರಿ, ಏನೋ ವ್ಯಕ್ತಿ ಇದ್ದಾನೆ, ಇವನಿಗೆ ಲೋನ್ ಬೇಕಾಗಿದೆ. ಲ್ಯಾಬಿಲಿಟಿ ಅಂದರೆ ಹೊಣೆಗಾರಿಕೆ, ಸಾಲ ಅಂತ ಕರಿತೀವಿ. ಏನಂತ ಕರಿತೀವಿ? ಹೊಣೆಗಾರಿಕೆ ಅಥವಾ ಸಾಲ ಅಂತ ಕರಿತೀವಿ. ಫಸ್ಟ್ ಅದ್ರ ಬಗ್ಗೆ ಹೇಳಿರಲ್ಲ. ಲ್ಯಾಬಿಲಿಟಿ ಅಂದ್ರೇನು? ಹೊಣೆಗಾರಿಕೆ, ನಾವು ಕೊಡಬೇಕಾದ ಬಾಕಿ, ಇನ್ನೊಬ್ಬರಿಗೆ ಕೊಡಬೇಕಾದ ಬಾಕಿ, ನಾವು ಇನ್ನೂ ಹೊಣೆಗಾರಿಗಿದ್ದೀವಿ ಅಂತಾರಲ್ಲ ಫಿಲಮಲ್ಲೆಲ್ಲ ನೋಡಿರ್ತೀರ. ನಿಮ್ಮ ಹೊಣೆ ನಾನು ತೀರ್ಸೋಕ್ಕಾಗಲ್ಲಪ್ಪ ಅಂತಾರೆ, ಗೊತ್ತಾ? ಹೊಣೆ ಅಂದ್ರೇನು? ಅವ್ರು ಮಾಡಿದ್ದ ನಮಗೆ ಉಪಕಾರ, ಅವ್ರು ಏನು ಮಾಡಿರ್ತಾರಲ್ಲ ಅದು ಸಾಲ. ಅಂದರೆ ನಮಗೆ ಕೊಟ್ಟಂಥದ್ದು ವಸ್ತು ಅವ್ರಿಗೆ ನಾವು ವಾಪಸ್ ಕೊಡಬೇಕಾಗಿರುತ್ತೆ, ಅದಕ್ಕೆ ನಾವು ಹೊಣೆಗಾರಿಕೆ ಅಂತ ಕರಿತೀವಿ. ಇದಕ್ಕೆ ಹೊಣೆಗಾರಿಕೆ ಅಂತ ಕರಿತೀವಿ, ಬಾಕಿ ಅಂತ ಕರಿತೀವಿ. ಸೊ 2 ಥರ ನಾವು ಬಾಕಿ ಸಾಲನ ಕೊಡಬೇಕಾಗತ್ತೆ. ಒಂದು ನಾನ್ ಕರೆಂಟ್ ಲ್ಯಾಬಿಲಿಟಿ, ಇನ್ನೊಂದು ಕರೆಂಟ್ ಲ್ಯಾಬಿಲಿಟಿ. ಇಲ್ಲೋ ವ್ಯಕ್ತಿ ಇದ್ದಾನೆ, ಇವನು ಬಿ ಅಂತ ತಿಳ್ಕೊಳ್ಳೋಣ. ಎ ಮತ್ತು ಬಿ ಇಬ್ಬರು ಜನ ವ್ಯಕ್ತಿಗಳಿದ್ದಾರೆ.
ಒಂದು ಬ್ಯಾಂಕ್ ಇದೆ, ಇದು ಒಂದು ಬ್ಯಾಂಕ್ ಇದೆ ಅಂತ ಅರ್ಥ ಮಾಡ್ಕೊಂಡು. ಗುಡಿ ಅಲ್ಲ, ಇದೊಂದು ಬ್ಯಾಂಕು, ಗುಡಿ ಥರ ತೆಗೆದಿದ್ದೀನಿ. ಬ್ಯಾಂಕ್ ಯಾವ ರೀತಿ ಈ ಥರ ಇರೋಲ್ಲ, ಸಿಂಪಲ್ ತೆಗೆದಿದ್ದೀನಿ. ಇಲ್ಲಿ ಬಿ ಹೋಗ್ತಾನೆ. ಬಿ ಹೋಗ್ಬಿಟ್ಟು ಏನು ಮಾಡ್ತಾನೆ, ಸರ್ ನನಗೆ ಸಾಲ ಬೇಕಾಗಿದೆ, ನಾನು 1 ವರ್ಷದ ಒಳಗಡೆ ಪಾವತಿ ಮಾಡ್ತೀನಿ, 1 ಇಯರ್ ಒಳಗಡೆ. ಓಕೆಪ್ಪ, ನಿನ್ನ ಹತ್ರ ಏನಿದೆ, 1 ಇಯರ್ ಹತ್ರ ನಿಮ್ಗೆ ಸಾಲ ಕೊಡ್ತೀನಿ, ನಾನು ಎಷ್ಟು ಕೊಡ್ತೀನಿ, ಎಷ್ಟು ಕೇಳ್ತಿದ್ದೀರಾ, 5 ಲಕ್ಷ ಕೇಳ್ತೀರಾ ಅಂತ ತಿಳ್ಕೊಡ್ರಿ. 5 ಲಕ್ಷ ಬಿ ಕೇಳ್ತಿದ್ದಾನೆ. 5 ಲಕ್ಷ ಸಾಲಕ್ಕೆ ಅವನೇನು ಮಾಡ್ತಾನೆ, ಹೊಲದ ಪತ್ರ ಅಡ ಇಡ್ತಾನೆ ಅಂತ ತಿಳ್ಕೊಳ್ಳೋಣ. ಲ್ಯಾಂಡ್ ಮೇಲೆ ಸಾಲ ತೊಗೊಂಡಿದ್ದಾನೆ ಅರ್ಥ ಮಾಡ್ಕೊಂಡು, ಅಥವಾ ಮನೆ ಮೇಲೆ ಸಾಲ ತೊಗೊಂಡಿದ್ದಾನೆ ತೊಗೊಂಡು. ಎಷ್ಟು ವರ್ಷಕ್ಕೆ? 1 ವರ್ಷಕ್ಕೆ. ಸೊ ನೆನಪಿಟ್ಟುಕೊಡ್ರಿ, ಏನು ಹೇಳ್ತಿದ್ದೀನಿ, 1 ಇಯರ್ ಅಂತ ಹೇಳ್ತಾ ಇದ್ದೀನಿ. 1 ಇಯರ್ ಒಳಗಡೆ ವಾಪಸ್ ಕೊಡ್ತೀನಿ ಅಂದ. ಹೋದ ಬ್ಯಾಂಕಿಗೆ ಹೋದ, ಸರ್ ನನಗೆ ಸಾಲ ಬೇಕಾಗಿದೆ 10 ಲಕ್ಷ, ಆದರೆ ನಾನು 1 ವರ್ಷದಲ್ಲಿ ಕೊಡಲ್ಲ, ನನಗೆ 5 ವರ್ಷ ಟೈಮ್ ಬೇಕು. ಎಷ್ಟು ವರ್ಷ? 5 ವರ್ಷ ಸಾಲ, 5 ವರ್ಷಕ್ಕೆ ನಂಗೆ ಟೈಮ್ ಬೇಕು. ಸೊ ಹಾಗಾದರೆ ಇಲ್ಲಿ ಜಾಸ್ತಿ ದಿನ ಇರೋದು ಯಾವುದು, ಇಲ್ಲಿ ಜಾಸ್ತಿ ವರ್ಷ ಇರೋದು ಯಾವುದು? ಯಾವ್ದು? ಬಿನ. ಇರೋದು 5 ವರ್ಷ. 5 ಇಯರ್ ತನಕ ಅವ್ನು ಏನು ಮಾಡ್ತೀನಿ, ಸಾಲನ ವಾಪಸ್ ಕೊಡ್ತೀನಿ ಅಂತ ಹೇಳ್ತೀನಿ. ಅವ್ನು ಏನು ಹೇಳ್ತಾನೆ, 1 ಇಯರ್ ಒಳಗಡೆ ಸಾಲನ ವಾಪಸ್ ಕೊಡ್ತೀನಿ ಅಂತ ಇದ್ದಾನೆ. ಲಕ್ಷ ಕೊಟ್ಟು ಕೇಳ್ರಿ. 5 ವರ್ಷ, 1 ವರ್ಷಕ್ಕಿಂತ ಮೇಲ್ಪಟ್ಟು ಏನಾದರೂ ಸಾಲ ಮಾಡಿದರೆ, 1 ವರ್ಷ 2 ವರ್ಷ 3 ವರ್ಷ 4 ವರ್ಷಕ್ಕೆ ಏನಾದರೂ ನೀವು ಸಾಲ ಮಾಡಿದರೆ ಅದೇನಾಗುತ್ತೆ, ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಆಗುತ್ತೆ. 1 ವರ್ಷದ ಒಳಗಡೆ ನೀವು ಸಾಲ ವಾಪಸ್ ಕೊಡ್ತಿದ್ದೀರ ಅಂದರೆ ಅದಕ್ಕೆ ಕರೆಂಟ್ ಲ್ಯಾಬಿಲಿಟಿ ಆಗುತ್ತೆ. ಬರೀ ಬ್ಯಾಂಕದು ಮಾತ್ರ ಅಲ್ಲ, ಸಂಸ್ಥೆ ಒಳಗೂ ಇಂಥ ಸಾಲಗಳು ಭಾಳ ಅದಾವೆ. ಇದನ್ನೇ ಒಂದು ಸಂಸ್ಥೆ ಅಂತ ತಿಳ್ಕೊಂಡು, ಇದನ್ನೇ ಒಂದು ಬಿಸ್ನೆಸ್ ಅಂತ ತಿಳ್ಕೊಂಡು. ಏನು ತಿಳ್ಕೊಳ್ಳೋಣ? ಬಿಸ್ನೆಸ್. ನಾವು ಯಾವುದೇ ರೀತಿಯಿಂದ ತಿಳ್ಕೊಬೇಕಾದ್ರೆ ಯಾವ ತಿಳ್ಕೊಬೇಕು, ಬಿಸ್ನೆಸ್ ಅಂತಲೇ ತಿಳ್ಕೊಬೇಕು. ಈಗ ಬಿಸ್ನೆಸ್ಗೆ ಒಬ್ಬ ಸಾಲ ಕೊಟ್ಟಿದ್ದಾನೆ, ಬ್ಯಾಂಕ್ದವ್ರು ಸಾಲ ಕೊಟ್ಟಿದ್ದಾರೆ. ಮುಂದೆ ಡೆಬೆಂಚರ್ಸ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದು? ಡೆಬೆಂಚರ್ಸ್ ಅಂದರೆ ಸಾಲ ಪತ್ರಗಳು ಅಂತ ಬರ್ತವೆ. ಮುಂದೆ ನಾನು ಹೇಳ್ತೀನಿ ಡೆಬೆಂಚರ್ಸ್. ಇದು ಕೂಡ ಲಾಂಗ್ ಟರ್ಮ್ ಲೋನ್. ಬ್ಯಾಂಕಲ್ಲಿ ಶಾರ್ಟ್ ಟರ್ಮ್ ಬ್ಯಾಂಕ್ ಲೋನ್ ಅಂತ ಬರುತ್ತೆ, ಲಾಂಗ್ ಟರ್ಮ್ ಬ್ಯಾಂಕ್ ಲೋನ್ ಅಂತೂ ಬರುತ್ತೆ. ಲಾಂಗ್ ಟರ್ಮ್ ಬಂತು ನಾನ್ ಕರೆಂಟ್ ಲ್ಯಾಬಿಲಿಟಿ, ಶಾರ್ಟ್ ಟರ್ಮ್ ಬಂತು ಕರೆಂಟ್ ಲ್ಯಾಬಿಲಿಟಿ. ಶಾರ್ಟ್ ಟರ್ಮ್ ಅಂದ್ರೇನು? ಕಡಿಮೆ ಅವಧಿ ಸಾಲ. ಲಾಂಗ್ ಟರ್ಮ್ ಅಂದ್ರೇನು? ಹೆಚ್ಚಿನ ಅವಧಿಯ ಸಾಲ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನಿಮಗೆ ಅರ್ಥ ಆಗಬೇಕು. ಆಮೇಲೆ ನೆಕ್ಸ್ಟು ಕ್ರೆಡಿಟರ್ಸ್ ಅಂತ ಬರ್ತಾರೆ. ಕ್ರೆಡಿಟರ್ಸ್ ಅಂದರೆ ನಿಮ್ಗೇನು ಹೇಳಿದ್ದೀನಿ, ನೆನಪಿದೆಯಾ? ಕ್ರೆಡಿಟರ್ಸ್ ಯಾರು? ನಮಗೆ ಸಾಲವನ್ನು ಕೊಡುವಂಥ ವ್ಯಕ್ತಿಗಳು. ನೆನಪಿದೆ, ಹೇಳಿದ್ದೀನಲ್ಲ ಕ್ರೆಡಿಟರ್ಸ್ ಬಗ್ಗೆ. ನಮಗೆ ಸಾಲ. ಡೆಟರ್ಸ್ ಅಂದರೆ ನಮ್ಮಿಂದ ಸಾಲವನ್ನು ತೆಗೆದುಕೊಳ್ಳುವರು. ನಾವು ಇನ್ನೊಬ್ರಿಗೆ ಸಾಲ ಕೊಟ್ಟರೆ ಅವ್ರು ನಮಗೆ ಡೆಟರ್ಸ್ ಆಗ್ತಾರೆ, ಅವರೇ ನಮಗೆ ಸಾಲ ಕೊಟ್ಟರೆ ಅವ್ರು ನಮಗೆ ಕ್ರೆಡಿಟರ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಸ್ಟ್ಯಾಂಡಪ್, ನೀನು ಎದ್ದಿಲ್ಲಪ್ಪ, ನೀನು ಈ ಹುಡುಗಿದು ಒಂದು ಅಂಗಡಿ ಇದೆ. ಏನಿದೆ? ಅಂಗಡಿ. ಯಾವ ಅಂಗಡಿ ಇದೆಪ್ಪ? ಅಂಗಡಿ ಬೇಡ, ಒಂದು ಬಿಸ್ನೆಸ್ ಇದೆ. ಯಾವ ಬಿಸ್ನೆಸ್ಸಪ್ಪ ಅಂದರೆ ಮಷಿನರಿಗಳನ್ನು ತಯಾರು ಮಾಡ್ತಾರೆ. ನಮ್ಮದೊಂದು ಕಂಪ್ನಿ ಇದೆ. ನಮ್ಮ ಕಂಪ್ನಿಗೆ ಏನು ಬೇಕಾಗಿದೆ? ಮಷಿನರಿ ಬೇಕಾಗಿದೆ. ಏನು ಬೇಕಾಗಿದೆ? ಮಷಿನರಿ ಬೇಕಾಗಿದೆ. ಮಷಿನರಿ ಎಲ್ಲಿಂದ ತೊಗೋತೀವಿ ನಾವು? ಆ ಹುಡುಗಿ ಕಡೆಯಿಂದ ತೊಗೋತೀವಿ. ಸೊ ಏನು ಮಾಡ್ತಾರಪ್ಪ ಅಂದ್ರೆ ಹುಡುಗಿ ನಮಗೆ 5 ಲಕ್ಷದ ಮಷಿನರಿ ಕೊಟ್ಟರು. ಎಷ್ಟು? 5 ಲ್ಯಾಕ್ ರುಪೀಸ್ ಮಷಿನರಿ ಕೊಟ್ಟರು. 5 ಲ್ಯಾಕ್ ರುಪೀಸ್. ಹಾಗಾದರೆ ಅವ್ರು ನಮಗೇನಾಗ್ತಾರೆ? ಡೆಟರ್ಸಾ ಅಥವಾ ಕ್ರೆಡಿಟರ್ಸಾ? ವೆರಿ ಗುಡ್. ಏನಾಗ್ತಾರೆ? ಕ್ರೆಡಿಟರ್ಸ್ ಆಗ್ತಾರೆ. ಯಾಕೆ? ಅವ್ರು ನಮಗೆ ಸಾಲ ಕೊಟ್ಟರು, ದುಡ್ಡು ತೊಗೊಂಡಿಲ್ಲ, ಉದ್ರಿ ಕೊಟ್ಟಿದ್ದಾರೆ, ಕ್ರೆಡಿಟ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಾರೆ? ಕ್ರೆಡಿಟರ್ಸ್ ಆಗ್ತಾರೆ. ಅದೇ ದುಡ್ಡು ತೊಗೊಂಡು ಕೊಟ್ಟಿದ್ರೆ ಅವ್ರು ಕ್ರೆಡಿಟರ್ಸ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಕ್ರೆಡಿಟರ್ಸ್ ಅವಾಗ ಆಗಲ್ಲ. ಯಾವಾಗ ಅವ್ರು ಉದ್ರಿ ಕೊಡ್ತಾರ ಅವಾಗ ನಮಗೇನಾಗ್ತಾರೆ? ಅವ್ರು ಕ್ರೆಡಿಟ್ ಆಗ್ತಾರೆ. ಉದ್ರಿ ಕೊಡಲಿಲ್ಲ ಅಂದರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿ ಹೋಗ್ಬಿಡುತ್ತೆ. ಉದ್ರಿ ಕೊಟ್ಟರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗ್ತಾರೆ. ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಯಾರು ಕೊಟ್ಟಿರ್ತಾರೆ? ಕ್ರೆಡಿಟರ್ಸ್ ಕೊಟ್ಟಿರ್ತಾರೆ, ಅವ್ರ ಹೆಸರು ಬರುತ್ತೆ. ಅರ್ಥ ಆಗ್ತಿದೆಯಾ? ಇವೆಲ್ಲ ಲಕ್ಷ ಕೊಟ್ಟು ನೀವು ಅರ್ಥ ಮಾಡ್ಕೋಬೇಕು. ಕೂತ್ಕೋ. ಈಗ ನನ್ನದೇ ಒಂದು ಬಿಸ್ನೆಸ್ ಇದೆ, ಪ್ರಾಡಕ್ಟ್ನ ರೆಡಿ ಮಾಡಿದ್ದೀನಿ. ಏನೋ ಒಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ ಕಂಪ್ನಿ ಇದೆ ನಮ್ಮದು. ಬಿಸ್ಕೆಟ್ ಕಂಪ್ನಿಯ ಬಿಸ್ಕೆಟ್ನ ರೆಡಿ ಮಾಡಿ ಒಂದು 50 ಬಾಕ್ಸ್ ಬಿಸ್ಕೆಟನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದೀನಿ. ಯಾವ ವ್ಯಕ್ತಿಗೆ ಕೊಟ್ಟಿದೆ? ಲಾಸ್ಟ್ ಹೆಸರು, ಇವನ ಹೆಸರು ದರ್ಶನ್ ಕೊಟ್ಟೆ. ಸುದ್ದಿಯಲ್ಲಿರೋರು ಅರ್ಥ ಆಗ್ಬೇಕು. ದರ್ಶನ್ ಕೊಟ್ಟೆ 50 ಬಾಕ್ಸ್ಗಳನ್ನ ರೆಡಿ ಮಾಡಿ. ಈ 50 ಬಾಕ್ಸ್ಗೆ ಎಷ್ಟಪ್ಪ ಅಂದರೆ 10,000 ರೂಪಾಯಿ ಐತೆ. ಎಷ್ಟೈತೆ? 10,000 ಉದ್ರಿಯಾಗಿ ಕೊಟ್ಟಿದ್ದೀನಿ. ಅವ್ನು ಹೇಳ್ತಾನೆ, ಸರ್ ನಾನು ಏನು ಮಾಡ್ತೀನಪ್ಪ ಅಂದರೆ ನಾನೊಂದು 10 ದಿವಸ ಬಿಟ್ಟು ಕೊಡ್ತೀನಿ, 20 ದಿವಸ ಬಿಟ್ಟು ಕೊಡ್ತೀನಿ ಅಂದ. ಅಂದರೆ ಏನು, ಎಲ್ಲಿ ಬರುತ್ತೆ ಅದು? ಕರೆಂಟ್ ಲ್ಯಾಬಿಲಿಟಿ. ಎಷ್ಟು ದಿವಸ ಹೇಳಿದಾನೆ ಅವನು? 10 ದಿವಸ, 20 ದಿವಸ ಅಥವಾ 1 ತಿಂಗಳು ಟೈಮ್ ತೊಗೊಂಡಾದರೆ ಎಲ್ಲಿ ಬರುತ್ತೆ? ಕರೆಂಟ್ ಲ್ಯಾಬಿಲಿಟಿಲಿ ಬರುತ್ತೆ. ಸರ್ ನಾನು 2 ವರ್ಷ ಬಿಟ್ಟು ಕೊಡ್ತೀನಿ ಅನ್ನೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ.
ಪ್ರಾಡಕ್ಟ್ಗಳನ್ನು 2 ವರ್ಷಕ್ಕೆ ಉದ್ರಿ ಕೊಡಲ್ಲ. 1 ವರ್ಷಕ್ಕೆ ಉದ್ರಿ ಕೊಡ್ತಾರೆ ಯಾರಾದ್ರೂ ಅಂಗಡೀಲಿ. ನೀವು ಅಂಗಡಿ ಹೋಗ್ತೀರಾ, ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮ ಮನೆ ಪಕ್ಕನೇ ಇರುತ್ತೆ, ಭಾಳ ಕ್ಲೋಸ್ ಇರ್ತಾರೆ. ಸೊ ಹೋಗ್ಬಿಟ್ಟು ಒಂದು ಕೈ ಚೀಲ ಒಯ್ಕೊಂಡು ಓದ್ಬಿಟ್ಟು ಒಂದು 500-600 ರೂಪಾಯಿದು ಏನು ಮಾಡ್ತೀರಾ, ಅದು 1000 ಏನು ಮಾಡ್ತೀರಾ, ದಿನಸಿ ವಸ್ತುಗಳನ್ನ ಖರೀದಿ ಮಾಡ್ತೀರಾ. ಖರೀದಿ ಮಾಡಿದ ತಕ್ಷಣ ಅವ್ರು ಹೇಳ್ತೀರಾ, ಸರ್ ನಾನು 1 ವರ್ಷ ಬಿಟ್ಟು ಕೊಡ್ತೀನಿ ಅಂತಾರೆ. ಒಪ್ಕೊಳ್ತಾನ? 1 ವರ್ಷನ ಅಂತ ಅಂದ ತಕ್ಷಣ ವಾಪಸ್ ತೊಗೊಂಡ್ಬಿಡ್ತೇನೆ ಅವನು. ಎಷ್ಟು ವರ್ಷಕ್ಕೆ ಕೊಡ್ತೀಯಾ ಸರ್? 5 ವರ್ಷಕ್ಕೆ ಕೊಡ್ತೀನಿ. ಒಯ್ಯಪ್ಪ ಅಂತಾನೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಕ್ರೆಡಿಟರ್ಸ್ ಏನಾಗ್ತಾರೆ, ಎಲ್ಲಿ ಬರ್ತಾರೆ? ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಬರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಅದಕ್ಕಾಗಿ ನಾನು ಕ್ರೆಡಿಟರ್ಸ್ ಬರ್ತೀನಿ, ಕರೆಂಟ್ ಲ್ಯಾಬಿಲಿಟಿ. ಕೂತ್ಕೋ. ಈಗ ಸ್ಟ್ಯಾಂಡಪ್. ಅವರು ಕ್ರೆಡಿಟರ ಅಥವಾ ಕ್ರೆಡಿಟರ್ಸಾ? ಕ್ರೆಡಿಟರ್ ಅಷ್ಟೇ, ಕ್ರೆಡಿಟರ್ಸ್ ಅಲ್ಲ. ಯಾಕೆ ಒಬ್ಬನೇ ವ್ಯಕ್ತಿ ಇದ್ದಾನೆ. 4 ಜನ ಇದ್ದಿಲ್ಲ ನೀವು ಎಲ್ಲರೂ, 5 ಜನ ಏನು ಮಾಡಿದ್ದಾರೆ ಅಂದರೆ, ನನ್ನ ಹತ್ರ ಎಲ್ಲ ಬಿಸ್ಕಿಟ್, ಇವ್ನಿಗೆ 10,000, ಅವ್ನಿಗೆ 10,000, ಎಲ್ಲರಿಗೆ 10,000 ಏನ್ಬಿಟ್ಟು ಬಿಸ್ಕಿಟ್ಗಳು ಬಾಕ್ಸ್ಗಳನ್ನ ಉದ್ರಿ ಕೊಟ್ಟಿದ್ದೀನಿ. ಅಂದರೆ ನಮ್ಮದು ಕಂಪ್ನಿ ಯಾವುದಿದೆ? ಬಿಸ್ಕಿಟ್ ಫ್ಯಾಕ್ಟ್ರಿ ಇದೆ, ಅವ್ರದ್ದು ಅಂಗಡಿಗಳಿದ್ದಾವೆ. ಅವ್ರು ಬಂದು ಬಿಸ್ಕಿಟ್ಗಳನ್ನ ಓದಿದ್ದಾರೆ, ನಾನು ಆಮೇಲೆ ಕೊಡ್ತೀನಿ ಅಂದಿದ್ದಾರೆ. ಹಾಗಾದರೆ ಇವರೆಲ್ಲ ಏನಾಗ್ತಾರೆ ನನಗೆ? ಈಗ 5 ಜನ ಕ್ರೆಡಿಟರ್ಸ್. ಏನಾಗ್ತಾರೆ? ಕ್ರೆಡಿಟರ್ಸ್. ಒಬ್ಬರೇ ಇದ್ದರೆ ಕ್ರೆಡಿಟರ್. ಹುಡುಗಿ ಒಬ್ಬಳೇ ಇದ್ದಾರೆ ಅಂದರೆ ಡೆಟರ್. ಅಲ್ಲಲ್ಲ, ಕ್ರೆಡಿಟರ್. ಇಲ್ಲ ನಾವು ಸಾರಿ ಬೈ ಮಿಸ್ಟೇಕ್ ಮಾಡಿದೆ, ನಾನೇ ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಕನ್ಫ್ಯೂಸ್ ಮಾಡಿದೆ ನಿಮಗೆ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನಮಗೆ ಯಾರಾದರೂ ವಸ್ತುವನ್ನು ಉದುರಿಯಾಗಿ ಕೊಟ್ಟರೆ ಅವರು ಕ್ರೆಡಿಟರ್ಸ್. ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಕ್ರೆಡಿಟರ್ಸ್ ಆಗಲ್ಲ, ಡೆಟರ್ಸ್ ಆಗ್ತಾರೆ. ರೈಟ್? ಅವ್ರು ನಮಗೇನು? ಡೆಟರ್ಸ್. ನಮ್ಮಿಂದ ಸಾಲ ತೊಗೊಂಡವ್ರು ಯಾರು? ಡೆಟರ್ಸ್. ನಮಗೆ ಸಾಲ ಕೊಡೋರು ಸ್ಟ್ಯಾಂಡಪ್. ಒಂದು 5 ಜನ ಇದ್ದಿಲ್ಲ ನೀವು, 5 ಜನ. ಇವರೆಲ್ಲರದು ಒಂದು ಫ್ಯಾಕ್ಟ್ರಿಗಳಿದ್ದಾವೆ. ಇವ್ರ ಕಡೆಯಿಂದ ನಾನು ಉದ್ರಿಯಾಗಿ ವಸ್ತುಗಳನ್ನು ತೊಗೊಂಡಿದ್ದೀನಿ. ಹಾಗಾದರೆ ಇವ್ರು ಯಾರು? ಇವರೆಲ್ಲ ಯಾರು? ಕ್ರೆಡಿಟರ್ಸ್. ಸಾಲವನ್ನು ಕೊಡೋರು ಕ್ರೆಡಿಟರ್ಸ್. ನಮ್ಮಿಂದ ಸಾಲವನ್ನು ತೆಗೆದುಕೊಳ್ಳೋರು ಡೆಟರ್ಸ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಸೊ ನಮಗೆ ಸಾಲ ಕೊಡೋರು ಯಾರು? ಕ್ರೆಡಿಟರ್ಸ್. ನಮ್ಮಿಂದ ಸಾಲವನ್ನು ತೆಗೆದುಕೊಳ್ಳೋರು ಕೊಡ್ರಿ. ಸೊ ನಾನು ಕ್ರೆಡಿಟರ್ಸ್ ಬಗ್ಗೆ ಹೇಳ್ತಾ ಇದ್ದೆ, ಮಿಸ್ಟೇಕ್ ಮಾಡಿ ನನಗೆ ಸ್ವಲ್ಪ ಬೇರೆ ಹೇಳ್ಬಿಟ್ಟೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಲ್ಯಾಬಿಲಿಟೀಸಲ್ಲಿ 2 ಭಾಗ, ಒಂದು ನಾನ್ ಕರೆಂಟ್ ಲ್ಯಾಬಿಲಿಟೀಸ್, ಕರೆಂಟ್ ಲ್ಯಾಬಿಲಿಟೀಸ್. ಫಸ್ಟ್ ಹೆಡಿಂಗ್ ಎಕ್ಸಾಂಪಲ್ಸ್ ಆಫ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್. ಬರ್ಕೊಳ್ಳಿ, ಎಕ್ಸಾಂಪಲ್ಸ್ ಆಫ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್. ಬುಕ್ಕಲ್ಲಿ ಇದ್ದಾವೆ, ಆದರೂ ಒಂದ್ಸರಿ ಬರೆಸ್ತೀನಿ, ಬರ್ಕೊಂಬಿಡಿ. ಎಕ್ಸಾಂಪಲ್ಸ್ ನಂಬರ್ 1, ನಾನ್ ಕರೆಂಟ್ ಲ್ಯಾಬಿಲಿಟೀಸ್. ಎಕ್ಸಾಂಪಲ್ಸ್ ನಾನ್ ಕರೆಂಟ್ ಲ್ಯಾಬಿಲಿಟೀಸಲ್ಲಿ ಏನು ಬರುತ್ತೆ ಅಂದರೆ, ಡೆಬೆಂಚರ್ಸ್ ಬರ್ತವೆ. ಡೆಬೆಂಚರ್ಸ್, DEBN, ಇದು ಎನ್, ಇದು ಡೆಬೆಂಚರ್ಸ್ ಬರುತ್ತೆ. ನಂಬರ್ 2, ಲಾಂಗ್ ಟರ್ಮ್ ಲೋನು. ನಂಬರ್ 3, ಲಾಂಗ್ ಟರ್ಮ್ ಬಾರೋವಿಂಗು. ಬಾರೋವಿಂಗ್ ಅಂದರೆ ಪಡೆದುಕೊಳ್ಳುವುದು. ನಂಬರ್ 4, ಲಾಂಗ್ ಟರ್ಮ್ ಡೆಟ್ಸ್ ಅಂದರೆ ಸಾಲ, ಎಲ್ಲ ಅವೇ ಬರ್ತವೆ. ನಂಬರ್ 5, ಲಾಂಗ್ ಟರ್ಮ್ ಬ್ಯಾಂಕ್ ಲೋನ್. ಇವೆಲ್ಲ ನಾನ್ ಕರೆಂಟ್ ಲ್ಯಾಬಿಲಿಟಿಗೆ ಎಕ್ಸಾಂಪಲ್. ಇನ್ನೂ ಬರ್ತವೆ, ಸೊ ನೋಡಬೇಕಾದ್ರೆ. ಬ್ಯಾಂಕ್ ಓವರ್ ಡ್ರಾಫ್ಟು, ಇದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ಕೊಡ್ತೀನಿ, ಈಗ ಜಸ್ಟ್ ಬರ್ಕೊಳ್ಳಿ ಅಷ್ಟೇ. ಇಷ್ಟೇ ಸಾಕು. ಇನ್ನು ಕರೆಂಟ್ ಲ್ಯಾಬಿಲಿಟಿಲಿ ಇದೇ ಥರ ಬರ್ಕೊಳ್ಳಿ. ನಂಬರ್ 2,
ಕರೆಂಟ್ ಲೈಬಿಲಿಟಿ ಅಂತ ಹೆಡ್ಡಿಂಗ್ ಹಾಕಿ ಇಲ್ಲೇನೇ ಬರ್ತಾವೆ ಕ್ರೆಡಿಟರ್ಸ್. ನಂಬರ್ 2 ಬಿಲ್ಸ್ ಪೇಬಲ್. ಬಿಲ್ಸ್ ಪೇಬಲ್, ಕ್ರೆಡಿಟರ್ಸು, ಬಿಲ್ಸ್ ಪೇಬಲ್ಸು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು, ಅಕ್ರೂಡ್ ಇನ್ಕಮ್, ಇಷ್ಟೆಲ್ಲ ಬರ್ತವೆ. ಅದ್ರ ಬಗ್ಗೆ ಜಾಸ್ತಿ ಅನ್ಬೇಡ, ಸಿಂಪಲ್ ಇಷ್ಟೇ ಗೊತ್ತಿರಲಿ. ಸೊ ಪುಸ್ತಕದಲ್ಲಿ ಜಾಸ್ತಿ ಏನು ಕೊಟ್ಟಿಲ್ಲ, ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಸೊ ಇಷ್ಟೇ ಸಾಕು ಲ್ಯಾಬಿಲಿಟಿ ಬಗ್ಗೆ. ನೆಕ್ಸ್ಟ್ ಹೋಗೋಣ ಹಾಗಾದರೆ. ಕಂಪ್ಲೀಟಾ? ನೆಕ್ಸ್ಟ್ ಹೆಡಿಂಗ್ ಯಾವುದೈತೆ ನೋಡಿ. ನೆಕ್ಸ್ಟ್ ಹೆಡಿಂಗ್ ಯಾವುದಿದೆ ನೋಡಿ, ನಂಬರ್ 7. ಹಾಂ, ಡೆಟರ್ಸ್. ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಮತ್ತೆ ಅದೇ ಬಂತು, ಡೆಟರ್ಸ್ ಬಗ್ಗೆನೇ ಹೇಳ್ತೀನಿ. ಇನ್ನೊಂದು ಯಾವುದಿದೆ ನೆಕ್ಸ್ಟು 7 ಆಗೋಣ. ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಒಟ್ಟಿಗೆ ಹೇಳ್ತೀನಿ. ಕ್ರೆಡಿಟರ್ಸ್ 7 ಮತ್ತು 8 ಒಟ್ಟಿಗೆ ಹೇಳ್ತೀನಿ. ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಈಗ ಹೇಳಿದ್ದೀನಲ್ಲ, ಅದೇ ಮತ್ತೆ ವಾಪಸ್ ಹೇಳ್ತೀನಿ. ಡೆಟರ್ಸ್ ಅಂದರೆ ಯಾರು, ಕ್ರೆಡಿಟರ್ಸ್ ಅಂದರೆ ಯಾರು, ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟ್ ಆಗಿತ್ತಂದ್ರೆ. ಆಯಿತಾ? ಬರ್ಕೊಂಡ್ರಾ? ಓಕೆ, ನೆಕ್ಸ್ಟ್ ಲೈನ್ ಅದೇ ಬಂದಿದೆ. ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸರಿ. ಡೆಟರ್ಸ್ ಆರ್ ಎ ಪರ್ಸನ್. ಡೆಟರ್ಸ್ ಆರ್ ಎ ಪರ್ಸನ್ ಹೂ ರಿಸೀವ್ಡ್ ಮನಿ ಫ್ರಮ್ ಅಸ್. ನಮ್ಮಿಂದ ಯಾರು ಹಣವನ್ನು ಇಸ್ಕೊಳ್ತಾರೆ, ನಮ್ಮಿಂದ ಹಣವನ್ನು ಯಾರು ತೆಗೆದುಕೊಳ್ತಾರೆ ಅವರಿಗೆ ಡೆಟರ್ಸ್ ಅಂತ ಕರಿತೀವಿ. ಕ್ರೆಡಿಟರ್ಸ್ ಆರ್ ದಿ ಪರ್ಸನ್ಸ್ ಹೂ ಗಿವ್ ದ ಮನಿ ಟು ಅಸ್. ನಮಗೆ ಹಣವನ್ನು ಕೊಡೋರಿಗೆ ನಾವು ಇಲ್ಲಿ ನೋಡಿ ತಿಳ್ಕೊಳ್ಳಿ, ನಮ್ಮದು ಒಂದು ಬಿಸ್ನೆಸ್ ಇದೆ. ಬಿಸ್ನೆಸ್ ಸೊ ನಮಗೆ ವಸ್ತುವನ್ನು ಯಾರು ಕೊಡ್ತಾರಲ್ಲ ಅಥವಾ ಹಣವನ್ನು ಯಾರು ಉದುರಿಯಾಗಿ ಕೊಡ್ತಾರಲ್ಲ ಇವರಿಗೆ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಕ್ರೆಡಿಟರ್ಸ್. ಇಲ್ಲಿ ಎ ಮತ್ತು ಬಿ ಇದ್ದಾರೆ. ಇವರು ನಮ್ಗೆ ಏನು ಮಾಡ್ತಾರೆ, ವಸ್ತುವನ್ನು ಕೊಡ್ತಾ ಇದ್ದಾರೆ, ಕ್ರೆಡಿಟರ್ಸ್ ಅಂತ ಉದುರಿಯಾಗಿ ವಸ್ತು ಕೊಡ್ತಾರೆ. ನಾವು ಯಾರಿಗೂ ವಸ್ತುವನ್ನು ಸೇಲ್ ಮಾಡ್ತೀವಿ. ಸೇಲ್ ಮಾಡಿದಾಗ ಏನಾಗ್ತದೆ, ಪರ್ಚೇಜ್ ಮಾಡಿದಾಗ ಡೆಟರ್ಸ್ ಕ್ರಿಯೇಟ್ ಆಗ್ತಾರೆ. ಪರ್ಚೇಜ್ ಮಾಡಿದಾಗ ಡೆಟರ್ಸ್ ಕ್ರಿಯೇಟ್ ಆಗ್ತಾರೆ. ಇದು ನೆನಪಿಟ್ಕೊಳ್ಬೇಕು ನೀವು. ನಾವು ಯಾವಾಗ ವಸ್ತುಗಳನ್ನ ಪರ್ಚೇಜ್ ಮಾಡ್ತೀವಿ, ಅವ್ರಿಗೆ ದುಡ್ಡು ಕೊಡಲ್ಲ, ಅವಾಗೇನಾಗ್ತಾರೆ ಅವರು ಕ್ರೆಡಿಟರ್ಸ್ ಅಂತ ಕ್ರಿಯೇಟ್ ಆಗ್ತಾರೆ. ನಾವು ಸೇಲ್ ಮಾಡ್ತೀವಿ, ನಾವು ಮಾರಾಟ ಮಾಡಿದಾಗ ಇಲ್ಲಿ ಕ್ರಿಯೇಟ್ ಆಗುವಂಥ ಜನ ಇವ್ರಿಗೆ ಏನಂತ ಕರಿತೀವಿ ನಾವು? ಡೆಟರ್ಸ್ ಅಂತ ಕರಿತೀವಿ. ಹಾಗಾದರೆ ಡೆಟರ್ಸ್ ಯಾರು? ಪರ್ಸನ್ಸ್ ಆಗ್ಬೋದು, ಅಥವಾ ಇನ್ಸ್ಟಿಟ್ಯೂಟ್ ಆಗ್ಬೋದು, ಅಥವಾ ಅದರ್ ಬಿಸ್ನೆಸ್ ಆಗ್ಬೋದು. ಈಗ ತಿಳ್ಕೊಳ್ಳಿ, ಪರ್ಸನ್ಸ್ ಇದ್ದಾರೆ. ಇಲ್ಲಿ ಒಂದು ಸಂಸ್ಥೆ ಇದೆ, ಇನ್ನೊಂದು ಬಿಸ್ನೆಸ್ ಇದೆ, ಎಕ್ಸ್ ಕಂಪ್ನಿ ಅಂತ ತಿಳ್ಕೊಂಡು, ಅಥವಾ ವಾಯ್ ಕಂಪ್ನಿ ಲಿಮಿಟೆಡ್ ಅಂತ ತಿಳ್ಕೊಂಡು. ವಾಯ್ ಕಂಪ್ನಿ ಲಿಮಿಟೆಡ್ ಅಂತ ಒಂದು ಬಿಸ್ನೆಸ್ ಇದೆ. ನಮ್ಮ ಬಿಸ್ನೆಸ್ಸಿಂದ ಅವ್ರ ವಸ್ತುಗಳನ್ನ ಖರೀದಿ ಮಾಡಿದ್ದಾರೆ. ಹಾಗಾದರೆ ಪರ್ಸನ್ಸ್ ಇದ್ದಾರಾ ಅಥವಾ ಬಿಸ್ನೆಸ್ ಇದೆಯಾ? ಇಲ್ಲಿ ಬಿಸ್ನೆಸ್ ಇದೆ. ಈ ಬಿಸ್ನೆಸ್ ಕೂಡ ಏನಾಗುತ್ತೆ, ನಮಗೆ ಕ್ರೆಡಿಟರ್ಸ್ ಆಗುತ್ತೆ. ಒಂದು ಇನ್ಸ್ಟಿಟ್ಯೂಟ್ ಆಗ್ಬೋದು, ಒಂದು ಪರ್ಸನ್ಸ್ ಆಗ್ಬೋದು, ಒಂದು ಬಿಸ್ನೆಸ್ ಆಗ್ಬೋದು. ಇವರೆಲ್ಲ ಏನು ಮಾಡ್ತಿದ್ದಾರೆ, ನಮ್ಮ ಕಡೆಯಿಂದ ಖರೀದಿ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಸೇಲ್ಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇವರೆಲ್ಲ ನಮಗೆ ಯಾರು? ಇವರು? ಡೆಟರ್. ಇವರೆಲ್ಲ ಯಾರು? ಇವ್ರು ಯಾಕೆ ಕ್ರೆಡಿಟರ್ಸ್ ಆದರು? ಅವ್ರ ಕಡೆಯಿಂದ ನಾವು ಸಾಲವನ್ನು ಪಡೆದಿದ್ದೀವಿ, ಅಂದರೆ ಖರೀದಿ ಮಾಡಿದ್ದೀವಿ, ಅದರ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟರೆ ಈಗ ತಿಳ್ಕೊರಿ, ಇಲ್ಲಿ ಇನ್ನೊಂದು ಟ್ರಾನ್ಸಾಕ್ಷನ್ ತೊಗೋತೀನಿ. ಜಡ್ ಅಂತ ವ್ಯಕ್ತಿ ಇದ್ದಾನೆ, ಇವನ ಕಡೆಯಿಂದ ಪರ್ಚೇಜ್ ಮಾಡಿದ್ದೀವಿ, ಆದರೆ ಕ್ಯಾಶ್ ಕೊಟ್ಟಿದ್ದೀವಿ. 5,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ. ಹಾಗಾದರೆ ಇವನು ಕ್ರೆಡಿಟರ್ ಆಗ್ತಾನ? ಏನಾಗ್ತಾನೆ ಹಾಗಾದರೆ? ಗಿವರ್ ಆಗ್ತಾನೆ, ಅಂದರೆ ಕೊಟ್ಟಂಥ ವ್ಯಕ್ತಿ ಆಗ್ತಾನೆ, ಆದರೆ ಕ್ರೆಡಿಟರ್ ಆಗಲ್ಲ. ಯಾಕಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಲಿಲ್ಲ ಅಂದರೆ ಮಾತ್ರ ಅಲ್ಲಿ ಕ್ರೆಡಿಟರ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇವೆಲ್ಲ ನಿಮಗೆ ಬೇಸಿಕ್ ಕಾನ್ಸೆಪ್ಟು. ನಾಳೆ ನಿಮಗೆ ಕಂಪ್ನಿ ಒಳಗಡೆ ಜಾಬ್ ಮಾಡೋಕ್ಕೆ ಹೋದರೆ, ಕಂಪ್ನಿ ಒಳಗೆ ಇಂಟರ್ವ್ಯೂ ಕೊಡೋಕ್ಕೆ ಹೋದರೆ, ಸೊ ಈ ಕ್ವಶನ್ಗಳನ್ನ ಕೇಳ್ತಾರೆ. ಹೂ ಈಸ್ ಎ ಕ್ರೆಡಿಟರ್, ಹೂ ಈಸ್ ಎ ಡೆಟರ್. ಈ ಸಿಂಪಲ್ ಕ್ವಶನ್ಗಳನ್ನ ನಿಮ್ಗೆ ಹೇಳೋಕ್ಕೆ ಬರಲಿಲ್ಲ ಅಂದರೆ ನೀವು ಕಾಮರ್ಸ್ ಮಾಡಿ ವೇಸ್ಟು. ನಿಮಗೆ ಕನ್ನಡದಾಗ ಹೇಳಕ್ಕೆ ಬಂದರೂ ಹೇಳ್ಬೋದು, ಇಂಗ್ಲೀಷ್ದಲ್ಲಿ ಹೇಳಕ್ಕೆ ಬಂದರೂ ಹೇಳ್ಬೋದು. ಕ್ರೆಡಿಟರ್ಸ್ ಆರ್ ದಿ ಪರ್ಸನ್. ಕ್ರೆಡಿಟರ್ಸ್
ವ್ಯಕ್ತಿಗಳಾಗ್ಬೋದು. ಕ್ರೆಡಿಟರ್ಸ್ ಆರ್ ದಿ ಪರ್ಸನ್ಸ್ ಆರ್ ಇನ್ಸ್ಟಿಟ್ಯೂಟ್ ಆರ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅದು ಬಿಸ್ನೆಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಥವಾ ವ್ಯಕ್ತಿಗಳಾಗಿರ್ಬೋದು. ಇವ್ರು ಯಾರು ಇರ್ತಾರೆ? ಪರ್ಸನ್ಸ್, ಇನ್ಸ್ಟಿಟ್ಯೂಟ್ ಆರ್ ಬಿಸ್ನೆಸ್. ಕ್ರೆಡಿಟರ್ಸ್ ಆರ್ ದಿ ಪರ್ಸನ್ಸ್ ಹೂ ಗೇವ್ ಟು ದ ಪ್ರಾಡಕ್ಟ್ ಆರ್ ಕ್ಯಾಶ್. ನಮಗೇನು ಮಾಡ್ತಾರೆ ಅಂದರೆ ಕ್ಯಾಶು ಕೊಡ್ಬೋದು ಅಥವಾ ಪ್ರಾಡಕ್ಟ್ಗಳು ಕೊಡ್ಬೋದು. ಯಾವುದ್ರ ಮುಖಾಂತರ? ಆನ್ ದಿ ಬೇಸಿಸ್ ಆಫ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮುಖಾಂತರ ನಮಗೆ ಅವ್ರು ಹಣ ಕೊಡಲಿ ಅಥವಾ ವಸ್ತು ಕೊಡಲಿ, ಒಟ್ಟು ಕ್ರೆಡಿಟ್ ಕೊಟ್ರಂದ್ರೆ ಅದೇನಾಗುತ್ತೆ? ಅವರೆಲ್ಲ ಕ್ರೆಡಿಟರ್ಸ್ ಆಗ್ತಾರೆ. ವಸ್ತುಗಳು ಅಷ್ಟೇ ಅಲ್ಲ, ಈಗ ಇನ್ನೊಬ್ಬ ವ್ಯಕ್ತಿ ಇದನ್ನು ತೊಗೊಂಡು ಎಫ್ ಅನ್ನೋ ವ್ಯಕ್ತಿ ಇದ್ದಾನೆ, ಇವ ಏನು ಮಾಡ್ತಾನೆ? ನಮ್ಗೆ ಹಣ ಕೊಡ್ತಾ ಇದ್ದಾನೆ, 50,000 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದಾನೆ. ಇವನೇನಾಗ್ತಾನೆ? ಇವನು ಗಿವರ, ದುಡ್ಡು ಕೊಡ್ತಾ ಇದ್ದಾನೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಅಂದರೆ ಏನು ಮಾಡ್ತಿದ್ದಾನಪ್ಪ ಅಂದ್ರೆ ಅವನು ಹಣ ಕೊಟ್ಟ, ಆ ಹಣ ನಾವು ಯೂಸ್ ಮಾಡ್ಕೊಂಡು 2 ದಿವಸ ಬಿಟ್ಟು ಕೊಡ್ತೀವಿ, ಅವನು ಕೂಡ ಕ್ರೆಡಿಟರ್ಸ್ ಆಗ್ತಾನೆ. ಆದರೆ ಕ್ರೆಡಿಟರ್ಸ್ ಯಾವಾಗ ಕ್ರಿಯೇಟ್ ಆಗ್ತಾರೆ? ಹಣ ಕೊಟ್ಟಾಗ ಕ್ರಿಯೇಟ್ ಆಗಲ್ಲ, ಪರ್ಚೇಸ್ ಮಾಡಿದಾಗ ಮಾತ್ರ ಕ್ರೆಡಿಟರ್ಸ್ ಆಗ್ತಾರೆ. ಯಾವಾಗ? ಪರ್ಚೇಸ್ ಮಾಡಿದಾಗ ಮಾತ್ರ ಕ್ರೆಡಿಟರ್ ಆಗ್ತಾರೆ. ಹಾಗಾದರೆ ಹಣ ಕೊಟ್ಟವನು ಕ್ರೆಡಿಟರ್ ಆಗ್ತಾನ? ಇಲ್ಲ ಸರ್, ಕ್ರೆಡಿಟರ್ಸ್ ಆಗಲ್ಲ. ಇವನೇನಾಗ್ತಾನೆ? ಲೋನ್ ಕೊಟ್ಟಂಥ ವ್ಯಕ್ತಿ ಆಗ್ತಾನೆ. ಯು ಹ್ಯಾವ್ ಟು ಟೇಕನ್ ಲೋನ್ ಫ್ರಮ್ ಎಫ್, ಬಟ್ ಯು ಹ್ಯಾವ್ ಟು ಟೇಕನ್ ಗೂಡ್ಸ್ ಫ್ರಮ್ ಜಡ್, ಬಿಕಾಸ್ ಜಡ್ ಇಸ್ ಏನಾಗ್ತಾನೆ? ಕ್ರೆಡಿಟರ್ಸ್ ಆಗ್ತಾನೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಕ್ರೆಡಿಟರ್ಸ್ಗೆ, ಡೆಟರ್ಸ್ಗೆ. ಸಿಂಪಲಾಗಿ ಇನ್ನೊಂದ್ಸರಿ ಹೇಳ್ತೀನಿ. ಡೆಟರ್ಸ್ ಅಂದರೆ ನಮ್ಮಿಂದ ವಸ್ತುಗಳನ್ನ ತೆಗೆದುಕೊಂಡು ಹಣವನ್ನೇ ಕೊಡದೇ ಇರುವಂಥ ವ್ಯಕ್ತಿ. ಕ್ರೆಡಿಟರ್ಸ್ ಅಂದರೆ ಯಾರು? ಅವ್ರ ಕಡೆ ನಾವು ಖರೀದಿ ಮಾಡಿರ್ತೀವಿ, ಆದರೆ ಅವ್ರಿಗೆ ಹಣ ಕೊಟ್ಟಿರಂಗಿಲ್ಲ, ಅವ್ರೇನಾಗ್ತಾರೆ? ಕ್ರೆಡಿಟರ್ಸ್ ಆಗ್ತಾರೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಸೊ ಕಂಪ್ನಿಯು ಕೇಳಿದಾಗ, ನೀವು ಇಂಟರ್ವ್ಯೂದಾಗಲ್ಲ ಹೋದಾಗ ನೀವು ಹೇಳಬೇಕಾಗತ್ತೆ ಕ್ರೆಡಿಟರ್ಸ್ ಆ್ಯಂಡ್ ಡೆಟರ್ಸ್. ಕನ್ನಡದಲ್ಲಿ ಹೇಳ್ಬೋದು, ಇಂಗ್ಲೀಷಲ್ಲೂ ಹೇಳ್ಬೋದು. ನೀವು ಯಾವ್ದು ಹೇಳ್ತೀರಿ ಹೇಳ್ರಿ, ಆದರೆ ಅರ್ಥ ಕಂಪ್ಲೀಟಾಗಿ ಹೇಳ್ರಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನಂಬರ್ 8, ನಂಬರ್ 9. ಓಕೆ, 9. ನಂಬರ್ 9, ಗೂಡ್ಸ್. ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಗೂಡ್ಸ್ ಅಂತ ಯಾವಾಗ ಕರಿತೀವಿ, ಅಥವಾ ಅಸೆಟ್ಸ್ ಅಂತ ಯಾವಾಗ ಕರಿತೀವಿ? ಓಕೆ, ವೆರಿ ಗುಡ್. ಇದು ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಲೇಬೇಕು. ನಂಬರ್ 1 ಎಕ್ಸಾಂಪಲ್ ಹೋಗ್ತೀನಿ. ಪರ್ಚೇಸ್ ಅಂತ ಕರೀರಿ. ಪರ್ಚೇಸ್ ಮಷಿನರಿ ಬೇಡ, ಸಿಂಪಲ್ ತಗೊಂಡು ಪರ್ಚೇಸ್ ಸೋಫಾ. ಪರ್ಚೇಸ್ ಸೋಫಾ ಫ್ರಮ್ ವಿನಯ್ ಬೇಡ, ವಾಯ್ ಲಿಮಿಟೆಡ್. ವಾಯ್ ಲಿಮಿಟೆಡ್ ಅಂದರೆ ವಾಯ್ ಒಂದು ಕಂಪ್ನಿ ಐತಿ, ಒಂದು ಸೋಫಾ ಮಾಡುವಂಥ ಒಂದು ಕಂಪ್ನಿ ಐತಿ. ಆ ಕಂಪ್ನಿ ಕಡೆಯಿಂದ ಎಷ್ಟು ರೂಪಾಯಿ? ಅದಕ್ಕೆ 20,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. 20,000 ಕೊಟ್ಟು ವಾಯ್ ಫರ್ನಿಚರ್ ಮಾಡೋಣ. ವಾಯ್ ಫರ್ನಿಚರ್ ಲಿಮಿಟೆಡ್. ವಾಯ್ ಫರ್ನಿಚರ್ ಲಿಮಿಟೆಡ್ ಇದು ಕಂಪ್ನಿ ಹೆಸರು. LTD. ಎಷ್ಟೋ? 20,000 ಕೊಟ್ಟು. ಈ ಟ್ರಾನ್ಸಾಕ್ಷನ್ ಏನು ಹೇಳುತ್ತೆ ಅರ್ಥ ಮಾಡ್ಕೊಳ್ರಿ. ಪರ್ಚೇಸ್ ಮಾಡ್ತಾ ಇದ್ದೀವಿ ಸೋಫಾನ. ಯಾರಿಂದ? ಫ್ರಾಮ್ ಅಂದರೆ ಯಾರಿಂದ? ವಾಯ್ ಫರ್ನಿಚರ್ ಅನ್ನೋ ಒಂದು ಕಂಪ್ನಿ ಇದೆ, ಒಂದು ಅಂಗಡಿ ಇದೆ, ಅಲ್ಲಿಂದ ಖರೀದಿ ಮಾಡ್ತಾ ಇದ್ದೀವಿ. ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಗೂಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಸೋಫಾ ಎಲ್ಲಿ ಹೋಯ್ತು? ನಿಮ್ಮ ಮನೆಗೆ ಬಂತು ತಾನೆ? ಇದು ನಿಮ್ಮ ಮನೆ, ಇದೊಂದು ಕಂಪ್ನಿ, ಇದು ಸೋಫಾದ ಅಂಗಡಿ ಇದೆ ದೊಡ್ಡದು. ಸೊ ಇಲ್ಲಿ ರೋಡ್ ಇದೆ, ಮನೆಯಿಂದ ಇಲ್ಲಿ ಬಂದ್ರಿ, ಸೋಫಾನ ಖರೀದಿ ಮಾಡಿರಿ, ಸೋಫಾನ ತೊಗೊಂಡು ಮನೆ ಒಳಗೆ ಇಟ್ರಿ. ಹಾಗಾದರೆ ನನ್ನ ಕ್ವಶನ್, ಇದು ಗೂಡ್ಸ್ ಆಗುತ್ತಾ? ಇದು ಏನಾಗತ್ತೆ? ಹಾಗಾದರೆ ಏನಾಗತ್ತೆ? ಯಾರು ಹೇಳ್ತೀರಿ ಇಷ್ಟು ಚಂದಲ್ಲಿ? ಇನ್ನೊಂದ್ಸರಿ ಕ್ವಶನ್ ಕೇಳ. ಫರ್ನಿಚರ್ ಅಂಗಡಿಗೆ ಬಂದರೆ ಯಾವ ಕಂಪ್ನಿ ಇದೆ? ವಾಯ್ ಫರ್ನಿಚರ್ ಅಂತ ಒಂದು ಅಂಗಡಿ ಇದೆ. ವಾಯ್ ಫರ್ನಿಚರ್ ಅಂಗಡಿಗೆ ಬಂದ್ರಿ, ಇಲ್ಲೇ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಬಂದು ದುಡ್ಡು ಕೊಟ್ರಿ, ಕ್ಯಾಶ್ ಕೊಟ್ರಿ. ಅವನು ನಿಮಗೆ ಫರ್ನಿಚರ್ನ ಕೊಟ್ಟ, ಫರ್ನಿಚರ್ನ ತಂದು ಇಲ್ಲಿ ಮನೇಲಿ ಇಟ್ಟಿದ್ದೀರ, ಸೋಫಾಗಳನ್ನ ಇಲ್ಲಿ ಇಟ್ಟಿದ್ದೀರ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಈ ಸೋಫಾ ಅನ್ನೋದು ನಿಮ್ಗೆ ಏನಾಗುತ್ತೆ? ಎಸ್, ಪರ್ಚೇಸ್ ಆಗುತ್ತೆ. ವೆರಿ ಗುಡ್. ಕ್ಲಾಸ್ ಆಗಿರಲಿಲ್ಲ ಎಲ್ಲರೂ? ಆನ್ಸರ್ ತಪ್ಪಿರಲಿ, ರಾಂಗ್ ಇರಲಿ, ಎದ್ದು ನಿಂತು ಆನ್ಸರ್ ಹೇಳಿದ್ದಾರೆ ಅಂದರೆ ಅದು ಕರೆಕ್ಟ್ ಇರಲಿ, ರಾಂಗ್ ಇರಲಿ, ಆಮೇಲೆ ನೋಡೋಣ. ಆದರೆ ಹೇಳಿದ್ದು ಧೈರ್ಯ ಮಾಡಿದ್ದು ಒಳ್ಳೆಯದು. ನೆಕ್ಸ್ಟ್ ಯಾರು ಹೇಳ್ತೀರಾ? ಈ ಫರ್ನಿಚರ್ ಏನಾಗುತ್ತೆ? ಯಾರು ಹೇಳ್ತೀರಾ?
ಹೇಳ್ರಿ ಏನಾಗುತ್ತೆ? ಯಾಕೆ ಸುಮ್ಮನೆ ಕೂತ್ರೆ ಏನಾಗುತ್ತೆ? ಫರ್ನಿಚರ್ ನಮ್ಗೆ ಏನಾಗುತ್ತೆ? ಗೂಡ್ಸ್ ಆಗಲ್ಲ. ಓಕೆ, ಗೂಡ್ಸ್ ಆಗಲ್ಲ ಬಿಡಿ. ಫರ್ನಿಚರ್ ಏನಾಗತ್ತೆ? ಸೇಲ್ಸ್ ಆಗುತ್ತಾ? ವೆರಿ ಗುಡ್, ಕ್ಲಾಪ್ಸ್ ಹಾಕಿರಿ ಜೋರಾಗಿ. ನೀವು ತಪ್ಪು ಹೇಳಿದ್ರು ಕರೆಕ್ಟ, ರಾಂಗ್ ಆಮೇಲೆ ಸರಿ ಹೇಳಿದ್ರು ಕರೆಕ್ಟ. ಕೂತ್ಕೊಳ್ಳಿ, ಕೊನೆಗೆ ನಾನು ಆನ್ಸರ್ ಹೇಳ್ತೀನಿ. ಫರ್ನಿಚರ್ ಏನಾಗುತ್ತೆ? ಫರ್ನಿಚರ್ ಏನಾಗುತ್ತೆ? ಏನಿಲ್ಲರಿ ಸರ್, ಮನೆಗೆ ಬರುತ್ತೆ ಅಷ್ಟೇ. ಏನಾಗುತ್ತೆ ಫರ್ನಿಚರ್? ಯಾರು ಹೇಳ್ತೀರಾ? ಫರ್ನಿಚರ್ ಮನೆಗೆ ಆಸ್ತಿ ಆಗತ್ತೆ. ಏನಾಗುತ್ತೆ? ಅಸೆಟ್ ಆಗುತ್ತೆ. ಹೇಳಿದೀನಿಲ್ಲ, ಫರ್ನಿಚರ್ ಏನಾಗುತ್ತೆ? ಅಸೆಟ್ಸ್ ಆಗುತ್ತೆ, ನಾನ್ ಕರೆಂಟ್ ಅಸೆಟ್. ಹಾಗಾದರೆ ಫರ್ನಿಚರ್ ಏನಾಯಿತು? ಅಸೆಟ್ಸ್ ಆಯಿತು. ಇಷ್ಟ ಸಿಂಪಲ್. ಫರ್ನಿಚರ್ ತೊಗೊಂಡ್ವಿ, ಫರ್ನಿಚರ್ ಅಸೆಟ್ ಆಯ್ತು. ಹಾಗಾದರೆ ಈ ಫರ್ನಿಚರ್ ಅಂಗಡಿಯವನಿಗೆ ಫರ್ನಿಚರ್ ಏನಾಗುತ್ತೆ? ಗೂಡ್ಸ್ ಆಗತ್ತೆ. ಯಾಕಂದರೆ ಅವನು ಫರ್ನಿಚರ್ ಯೂಸ್ ಮಾಡೋಕ್ಕೆ ತಂದಿಲ್ಲ, ಮಾರಾಟ ಮಾಡೋಕ್ಕೆ ತಂದಿದ್ದಾನೆ. ಅವನೇನು ಮಾಡೋಕ್ಕೆ ತಂದಿದ್ದಾನೆ? ಫರ್ನಿಚರ್ ತನ್ನ ಕಂಪ್ನಿಯಲ್ಲಿ ಇಟ್ಕೊಳಕ್ಕೆ ತಂದಿಲ್ಲ, ಡೈಲಿ ತರೋದು, ಡೈಲಿ ಮಾರಾಟ ಮಾಡೋದು. ಅವನಿಗೇನಾಗತ್ತೆ? ಗೂಡ್ಸ್ ಆಗತ್ತೆ. ಯು ಹ್ಯಾವ್ ಟು ಪರ್ಚೇಸ್ ಫರ್ನಿಚರ್ ಫಾರ್ ದಿ ಸೇಲ್ಸ್ ಪರ್ಪಸ್. ಅಂದರೆ ಸೇಲ್ಸ್ ಮಾರಾಟ ಮಾಡೋಕ್ಕೋಸ್ಕರ ಏನಾದರೂ ವಸ್ತುಗಳನ್ನ ತಂದರೆ ಅದು ಗೂಡ್ಸ್ ಆಗುತ್ತೆ. ನಮಗೆ ಯೂಸ್ ಮಾಡೋಕ್ಕೆ ತಂದರೆ ಅದು ಅಸೆಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಗೋಲ್ಡ್ ಅಂಗಡಿಯವನು ಗೋಲ್ಡ್ ಮಾರಾಟ ಮಾಡ್ತಾನೆ, ಅದು ಗೂಡ್ಸಾ ಅಥವಾ ಅವನಿಗೆ ಅಸೆಟಾ? ಗೂಡ್ಸು. ಯಾಕೆ? ಮಾರಾಟ ಮಾಡೋಕ್ಕೋಸ್ಕರ. ಏನು ಮಾಡೋಕ್ಕೆ? ಸೇಲ್ಸ್ ಮಾಡೋಕ್ಕೆ, ಸೇಲ್ಸ್ ಪರ್ಪಸ್ಗೋಸ್ಕರ, ಸೇಲ್ಸ್ಗೋಸ್ಕರ ತಂದಿರ್ತಾನೆ, ಅದಕ್ಕಾಗಿ ಅದು ಗೂಡ್ಸ್ ಆಗುತ್ತೆ. ಅದೇ ಅವನು ಸ್ವಂತ ತನ್ನ ಕಿವಿ ಒಳಗಡೆ ಅಥವಾ ಕೈ ಒಳಗಡೆ ರಿಂಗ್ ಮಾಡಿಕೊಂಡು ಇದು ವಸ್ತುಗಳನ್ನ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಅಸೆಟ್ ಆಗುತ್ತೆ. ಈಗ ನೀವು ಒಂದು ಅಂಗಡಿನ ಓಪನ್ ಮಾಡ್ತಿದ್ದೀರ, ಒಂದು ಕಿರಾಣಿ ಅಂಗಡಿನ ಓಪನ್ ಮಾಡ್ತಿದ್ದೀರ. ಅರ್ಥ ಆಗ್ತಿದೆಯಾ? ಕಿರಾಣಿ ಅಂಗಡಿ ಬೇಡ, ಒಂದು ಗೋಲ್ಡ್ ಅಂಗಡಿನ ಓಪನ್ ಮಾಡ್ತಿದ್ದೀರ. ನೀವು ಆ ಗೋಲ್ಡನ್ನ ತಂದು ಮಾರಾಟ ಮಾಡಿದರೆ ನಿಮಗೇನಾಗುತ್ತೆ? ಗೂಡ್ಸ್ ಆಗುತ್ತೆ. ನಿಮ್ಮ ಮನೆಗೆ ಯೂಸ್ ಮಾಡಿಕೊಂಡ್ರೆ ಎಲ್ಲ ಬರೋದು ಅದನ್ನೇ ಯೂಸ್ ಮಾಡೋದು. 1 ಗ್ರಾಮು 2 ಗ್ರಾಮು ಎಷ್ಟು ಗ್ರಾಮ್ ಬರುತ್ತೆ ಎಲ್ಲ ನಿಮ್ಮ ಮನೆಗೆ ಯೂಸ್ ಮಾಡೋಕ್ಕತ್ರ ಅದು ಅಸೆಟ್ ಆಗುತ್ತೆ. ವೈಯಕ್ತಿಕವಾಗಿ ಸಂಸ್ಥೆಗೆ ಯೂಸ್ ಮಾಡಿದರೆ ಅಸೆಟ್, ಸಂಸ್ಥೆ ತೊಗೊಂಡು ವಾಪಸ್ ಮಾರ್ತಾ ಇದ್ದರೆ ಗೂಡ್ಸ್. ಹಾಗಾದರೆ ಎಕ್ಸಾಂಪಲ್ ಕೊಡ್ತೀರಾ? ಇಂಥ ಅಂಗಡಿಗಳು ಯಾವ್ಯಾವ ಏನೇನು ಮಾರಾಟ ಮಾಡ್ತಾರೆ ಹೇಳ್ತೀರಾ? ನಾನೊಂದು ಎಕ್ಸಾಂಪಲ್ ಕೊಡಲಾ? ಪೇಂಟ್ ಅಂಗಡಿ. ಪೇಂಟ್ಗಳನ್ನ ತರ್ತಾರೆ, ಪೇಂಟ್ಗಳನ್ನ ಮಾರಾಟ ಮಾಡ್ತಾರೆ. ಹಾಗಾದರೆ ಪೇಂಟ್ ಏನಾಯಿತು? ಪೇಂಟ್ ಏನಾಯಿತು? ಆ ಪೇಂಟನ್ನು ಖರೀದಿ ಮಾಡೋ ವ್ಯಕ್ತಿಗೆ ಇಷ್ಟೇ. ಯಾರು ಹೇಳ್ತೀರಾ ಮತ್ತೆ ಎಕ್ಸಾಂಪಲ್? ಎಸ್, ಸ್ಟ್ಯಾಂಡ್ ಅಪ್. ಹಾಂ, ಎಕ್ಸಾಂಪಲ್. ಹಾಂ, ಕೈ ಮಾಡಿದಲ್ಲ. ಎಸ್, ಬಟ್ಟೆ ಶಾಪ್. ಬಟ್ಟೆಗಳನ್ನ ತಂದು ಬಟ್ಟೆಗಳನ್ನ ಮಾರಾಟ ಮಾಡ್ತಾರೆ. ಅವ್ರಿಗೇನಾಗುತ್ತೆ? ಗೂಡ್ಸ್. ನಮಗೆ ಆಸ್ತಿ ಅನ್ನೋದು ಬಟ್ಟೆ ಅನ್ನೋದು ಆಸ್ತಿ ಆಗ್ಬೋದು. ಅದು 1 ವರ್ಷದಲ್ಲಿ ಯೂಸ್ ಮಾಡಿದ್ರೆ ಅಥವಾ 2 ವರ್ಷಕ್ಕೆ ನೀವು ಯೂಸ್ ಮಾಡ್ತೀರಾ, ಮನೇಲಿ ಇಟ್ಕೊಳ್ತೀರಾ, ಅದು ಆಸ್ತಿ ಆಗ್ಬೋದು. ಹಾಂ, ಮತ್ತೆ ಫ್ಯಾನ್ ಅಂಗಡಿ, ಟಿ ವಿ ಅಂಗಡಿ, ಮೊಬೈಲು ಆಗ್ಬೋದು ತಾನೇ? ಕ್ಯಾಶ್ ಆಗತ್ತಾ? ಹಾಗಾದ್ರೆ ಕ್ಯಾಶ್ ಗೂಡ್ಸ್ ಆಗುತ್ತಾ? ಯಾರು ಹೇಳ್ತೀರಾ? ಬ್ಯಾಂಕ್ದವ್ರು. ಸರ್, ಬ್ಯಾಂಕ್ದವ್ರು ಡೈಲಿ ಕ್ಯಾಶ್ನ ತರ್ತಾರೆ, ಕ್ಯಾಶ್ನ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಲ್ಲ ಅವರು. ನಿಮ್ಮ ಹಣನ ನಿಮಗೆ ಕೊಡ್ತಾರೆ, ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಕೊಡ್ತಾರೆ. ಕ್ಯಾಶ್ ಹೊತ್ತು ಗೂಡ್ಸ್ ಆಗಲ್ಲ. ಸೊ ವಸ್ತುಗಳು ಮಾತ್ರ ಗೂಡ್ಸ್ ಆಗ್ತವೆ. ಅರ್ಥ ಆಗ್ತಿದೆಯಾ? ಗೂಡ್ಸ್ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ತಂದು ಮಾರಾಟ ಮಾಡಿದರೆ ಗೂಡ್ಸು, ತಂದು ಯೂಸ್ ಮಾಡಿದರೆ ಅಸೆಟ್ಟು. ಸಿಂಪಲ್ ವರ್ಡಲ್ಲಿ ಹೇಳಿದ್ದೀನಿ. ಈಗ ನಮಗೆ ಕಾಲೇಜಲ್ಲಿ ಬೆಂಚ್ ಬೇಕು. ಬೆಂಚ್ಗಳನ್ನ ತಂದು ನಾವು ಕಾಲೇಜಲ್ಲಿ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಈಗ ನಮಗೆ ಈ ಬೆಂಚ್ ಏನಾಗುತ್ತೆ? ಅಸೆಟ್ಸ್ ಆಗುತ್ತೆ, ಫರ್ನಿಚರಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. ಅದೇ ನಾವು ಕಾಲೇಜವರು ಈ ಬೆಂಚ್ಗಳನ್ನ ಇವತ್ತು ತರೋದು ನಾಳೆ ಮಾರಾಟ ಮಾಡಿತ್ತಂದರೆ ಅಂಡರ್ಸ್ಟ್ಯಾಂಡ್? ಗೂಡ್ಸ್ ಅಂದರೆ ಹೆಂಗಿರುತ್ತೆ? ತಂದು ಮಾರಾಟ ಮಾಡಿದ್ರೆ ಗೂಡ್ಸು, ತಂದು ಯೂಸ್ ಮಾಡಿದ್ರೆ ಅಸೆಟ್. ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಹೆಡ್ಡಿಂಗ್ ಹೇಳ್ರಿ. ನೆಕ್ಸ್ಟ್ ಹೆಡ್ಡಿಂಗ್ ಏನು? ಪರ್ಚೇಜ್ ಆ್ಯಂಡ್ ಸೇಲ್ಸ್ ಒಟ್ಟಿಗೆ ಹೇಳ್ತೀನಿ. ಈಗ ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಪರ್ಚೇಜ್ ಅಂದರೆ ಏನು, ಸೇಲ್ಸ್ ಅಂದರೆ ಏನು. ಫಸ್ಟ್ ಹೆಡ್ಡಿಂಗ್ ಹಾಕ್ರಿ, ನಂಬರ್ A ಹಾಕ್ರಿ, ಪರ್ಚೇಜ್.
ಸರ್ ಏನು ರೀ ಸರ್ ಅದೇನು ಹೇಳ್ತೀರಿ ಬಿಡ್ರಿ ಅನ್ಬೋದು ನೀವು. ಪರ್ಚೇಜ್ ಅಂದರೆ ಏನು? ಖರೀದಿ ಮಾಡೋದು. ಸೇಲ್ಸ್ ಅಂದರೆ ಮಾರಾಟ ಮಾಡೋದು, ಬರೋದು ಹೋಗೋದು. ಸರ್ ಖರೀದಿ ಮಾಡಿರಿ, ಮಾರಾಟ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಪರ್ಚೇಜಲ್ಲಿ, ಈ ಪರ್ಚೇಜ್ ಅಂದರೆ ಖರೀದಿ ಅಂತ ಬರ್ಕೊಳ್ಳಿ. ಪರ್ಚೇಜಲ್ಲಿ 2 ಥರ ಪರ್ಚೇಜ್ ಬರ್ತವೆ. ನಂಬರ್ 1, ನಂಬರ್ 2. ಕ್ಯಾಶ್ ಪರ್ಚೇಜ್, ಇನ್ನೊಂದು ಕ್ರೆಡಿಟ್ ಪರ್ಚೇಜ್. ಸೇಲ್ಸಲ್ಲೂ ಕೂಡ ಹಂಗೆ. ನಂಬರ್ ಬಿ ಇಲ್ಲಿ ಸೇಲ್ಸ್, ಮಾರಾಟದಲ್ಲಿ ಹಂಗೆ. ನಂಬರ್ 1 ಕ್ಯಾಶ್ ಸೇಲ್ಸ್, ನಂಬರ್ 2 ಕ್ರೆಡಿಟ್ ಸೇಲ್ಸ್. ಯಾರು ಹೋದರು? ಓಕೆ, ಕಡು ಕೊಟ್ಟಿದ್ನಲ್ಲ ನೋಡಿ, ಇಲ್ಲಿ ಒಂದಿದೆ ಪರ್ಚೇಜು, ಇಲ್ಲಿ ಸೇಲ್ಸ್ ಇದೆ. ಬರ್ಕೊಂಡ್ರ? ಬರ್ಕೊಂಡ್ರಾ? ಕ್ಯಾಶ್ ಆ್ಯಂಡ್ ಕ್ರೆಡಿಟ್, ಕ್ಯಾಶ್ ಆ್ಯಂಡ್ ಕ್ರೆಡಿಟ್. ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ರೆಡಿಟ್ ಪರ್ಚೇಜ್ ಮಾಡಿದರೆ ಯಾರು ಏನು ಕ್ರಿಯೇಟ್ ಆಗುತ್ತೆ? ಯಾರು ಹೇಳ್ತೀರಾ? ಕ್ರೆಡಿಟ್ ಪರ್ಚೇಜ್ ಮಾಡಿದ್ರೆ ಯಾರು ಬರ್ತಾರೆ? ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ಇಲ್ಲಿ ಯಾರು ಬರ್ತಾರೆ? ಈಗ ತಾನೇ ಜಸ್ಟ್ ಒಂದು 15 ನಿಮಿಷ ಮುಂಚೆನೇ ಹೇಳಿದ್ದೀನಿ, ಉದ್ರಿಯಾಗಿ ಪರ್ಚೇಜ್ ಮಾಡಿದರೆ ಯಾರು ಕ್ರಿಯೇಟ್ ಆಗ್ತಾರೆ? ಎದ್ನಿಂತು ಒಬ್ಬರೇ ಹೇಳಬೇಕು ನೋಡೋಣ, ಯಾರು ಇಂಟೆಲಿಜೆಂಟ್ ಇದ್ದೀರಾ? ಉದ್ರಿಯಾಗಿ ಖರೀದಿ ಮಾಡಿದರೆ ಯಾರು ಕ್ರಿಯೇಟ್ ಆಗ್ತಾರೆ? ಎದ್ನಿಂತ ಹೇಳಬೇಕು. ಗುಂಪನ್ಯಾಗ ಗೋವಿಂದ ಬೇಡ, ಎದ್ನಿಂತ ಹೇಳಬೇಕು. ನೀವು ಎದ್ನಿಂತ ಹೇಳ್ರಿ. ಹಾಂ, ವೆರಿ ಗುಡ್. ಜೋರ್ಸ ಕ್ಯಾಪ್ಸ್ ಹಾಕ್ರಿ ಎಲ್ಲರೂ. ಕ್ರೆಡಿಟರ್ಸ್ ಕ್ರಿಯೇಟ್ ಆಗ್ತಾರೆ. ಇಲ್ಲಿ ಹೇಳಿ ನೋಡೋಣ, ಉದ್ರಿಯಾಗಿ ಮಾರಾಟ ಮಾಡಿದರೆ ಯಾರು ಕ್ರಿಯೇಟ್ ಆಗ್ತಾರೆ? ಡೆಟರ್ಸ್. ಪರ್ಚೇಜಲ್ಲಿ 2 ಥರ ಪರ್ಚೇಜು. ಒಂದು ಹಣ ಕೊಟ್ಟು ಪರ್ಚೇಜ್ ಮಾಡೋದು, ಇನ್ನೊಂದು ಕ್ರೆಡಿಟ್ ಪರ್ಚೇಜ್ ಮಾಡೋದು. ಇನ್ನೊಂದು ಕ್ಯಾಶ್ ಸೇಲ್ಸ್ ಮಾಡೋದು, ಹಣ ತಗೊಂಡು ಸೇಲ್ಸ್ ಮಾಡೋದು. ಇನ್ನೊಂದು ಕ್ರೆಡಿಟ್ ಸೇಲ್ಸ್, ಮಾರಾಟ ಮಾಡೋದು. ಈಗ ನಮ್ಮ ಮನೆ ಹತ್ರ ಒಂದು ಕಿರಾಣಿ ಅಂಗಡಿ ಇದೆ. ಏನಿದೆ? ಒಂದು ಕಿರಾಣಿ ಅಂಗಡಿ ಇದೆ. ಸೊ ಇಲ್ಲೆಲ್ಲ ನೋಡಿದ್ರಲ್ಲ, ಕಿರಾಣಿ ಅಂಗಡಿ ಎಲ್ಲ ಹಿಂಗೆ ಏನೇನೋ ಇಟ್ಟಿರ್ತಾರೆ. ಈ ಕಿರಾಣಿ ಅಂಗಡಿ ಅಂದಿದ ತಕ್ಷಣ ನಿಮ್ಗೆ ನೆನಪಾಗಬೇಕು, ಏನೇನೋ ಇಟ್ಟಿರ್ತಾರೆ ಹಿಂಗೆಲ್ಲ, ಬಾಕ್ಸ್ಗಳು ಇರ್ತವೆ ಹಿಂದೆ. ಹಿಂಗೆ ಇರ್ತಿತ್ತಾನೆ. ನಾನು ಬರ್ತೀನಿ ಇಲ್ಲಿ, ನಾನು ಬಂದು ಏನು ಮಾಡ್ತೀನಿ, ಇಲ್ಲಿ ನಿಂತಿರ್ತೀನಿ. ನನಗೆ ಒಂದು 5 kg ಸಕ್ಕರೆ, ಎಷ್ಟು? 5 kg ಶುಗರ್, ಒಂದು 500 ಅಂತ ತಿಳ್ಕೊಳ. 500 ಬೇಡ, 250 ಮಾಡೋಣ. ಆಮೇಲೆ ಒಂದು 4 kg ವೀಟು ಅಂದರೆ ಗೋಧಿ, ಒಂದು 300 ತಗೊಳ್ಳೋಣ. ಒಂದು 6 kg ಎಣ್ಣೆ. ಯಾವುದು? ಯಾವ ಎಣ್ಣೆ? ಸನ್ಫ್ಲವರ್ ತಗೊಳ್ಳೋಣ. ಒಂದು 1000 ತಗೋಣ. ಓಕೆ. ಆಮೇಲೆ ಒಂದು 5 kg ಡಾಲ್, ಒಂದು 300 ತಗೋಣ. ಎಲ್ಲ ಕೊಡಿಸಿ ಎಷ್ಟಾಯ್ತು ಹೇಳ್ರಿ? 1300, 600, 1850 ಇಷ್ಟು ಬಿಲ್ ಆಗಿದೆ. ರೈಟ್? ನಾನೇನು ಮಾಡಿದ್ದೀನಿ, ಒಂದು ಕಿರಾಣಿ ಅಂಗಡಿಗೆ ಹೋಗಿ ಇಷ್ಟೆಲ್ಲ ಖರೀದಿ ಮಾಡಿದ್ದೀನಿ. ಖರೀದಿ ಮಾಡಿದ ತಕ್ಷಣ ಎಲ್ಲ ಬರೀತಾನೆ ನಾನು. ನೆನಪಿದಿತ್ತಾನೆ? ಅಂಗಡಿಗೆ ಹೋದಾಗ ಹೆಂಗೆ ಬರೀತಾರೆ? ಒಂದು ವೈಟ್ ಹಾಳೆ ತೊಗೊಂಡು ಎಲ್ಲ ಬರೀತಾರೆ. ಹಾಂ ನೋಡಪ್ಪ, ನಿಮ್ಮದು 1850 ರೂಪಾಯಿ ಆಗೈತಿ, ಎಷ್ಟು ಕೊಡ್ರಿ ಅಂತ ಹೇಳ್ತಾನೆ ನಮಗೆ. ನೀವೇನು ಮಾಡ್ತೀರಾ? 5 ನಿಮಿಷ. ನೀವೇನು ಮಾಡ್ತೀರಾ? ಬಿಲ್ಲನ್ನು, ಅಮೌಂಟನ್ನ ತೆಗೆದು ಅವ್ರಿಗೆ ಕೈ ಕೊಡ್ತೀರಾ. ಹಣ ಕೊಟ್ಟರೆ ನಿಮ್ದು ಯಾವುದೇ ರೀತಿ ಹೆಸರು ಒಂದು ಬುಕ್ಕಲ್ಲಿ ಬರೆಯಲ್ಲ. ಬರೀತಾನ? ನೀವು ಹೇಳ್ತೀರಾ, ಪರಿಚಯ ಇರ್ತೀರಾ, ಸರ್ ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು ಒಂದು 2 ದಿವಸ ಬಿಟ್ಟು ಕೊಡ್ತೀನಿ ಅಂದಿದ್ದಕ್ಕೆ ಅವನ ಹತ್ರ ಒಂದು ಬುಕ್ ಇರುತ್ತೆ. ಆ ಬುಕ್ಕಲ್ಲಿ ನಿಮ್ಮ ಹೆಸರು ಹಾಕ್ತಾನೆ, ಏನೇನು ತೊಗೊಂಡಿದ್ರಿ ಎಲ್ಲ ಬರ್ಕೊಳ್ತಾನೆ ಇಲ್ವಾ? ಯಾಕೆ ಬರ್ಕೊಂಡ? ನಾವು ಹಣ ಕೊಡಲಿಲ್ಲ, ಏನು ಕೊಟ್ವಿ? ಏನೂ ಕೊಡಲಿಲ್ಲ, ಹಾಗೆ ಹೋದ್ವಿ, ವಸ್ತುಗಳನ್ನ ತೊಗೊಂಡ್ವಿ, ಹಾಗೆ ಮನೆಗೆ ಹೋದ್ವಿ, ಆದರೆ ದುಡ್ಡು ಕೊಡಲಿಲ್ಲ. ಆದರೆ ನಿಮಗೆ ಅವನು ಪರಿಚಯ ಇದ್ದಾನೆ, ಸೊ ನಿಮ್ಮ ಹೆಸರನ್ನ ಬುಕ್ಕಲ್ಲಿ ಬರ್ಕೊಂಡ. ಯಾಕೆ ಬರ್ಕೊಂಡ? ವೈ ಹಿ ರೆಕಾರ್ಡ್ ದ ಆಲ್ ದಿ ಟ್ರಾನ್ಸಾಕ್ಷನ್ ಇನ್ ದೇರ್ ಬುಕ್ ಅಂದರೆ ಅವನ ಬುಕ್ಕಲ್ಲಿ ಬರ್ಕೊಂಡ. ಯಾಕೆ ಬರ್ಕೊಂಡ?
ಅವನಿಗೆ ನೆನಪು ಉಳಿಯಲ್ಲ, ಆ ಕಾರಣಕ್ಕೆ ಬರ್ಕೊಂಡ. ಇನ್ನೊಂದೇನು, ನಾವು ಉದ್ರಿ ಖರೀದಿ ಮಾಡಿದ್ವಿ, ಅವಂಗೆ ಏನಾಯಿತು, ಕ್ರೆಡಿಟ್ ಸೇಲ್ ಆಯ್ತಾ ಕ್ಯಾಶ್ ಸೇಲ್ಸ್ ಆಯ್ತಾ? ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ ಆದ್ರೆ ಏನು ಕ್ರಿಯೇಟ್ ಆಯಿತು? ಡೆಟರ್. ಹಾಗಾದರೆ ಅವನಿಗೆ ನಾವು ಯಾರು? ಡೆಟರ್ಸ್. ಅವನಿಗೆ ನಾವು ಡೆಟರ್ಸ್ ಆದ್ವಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಯಾವಾಗ ಡೆಟರ್ಸ್ ಕ್ರಿಯೇಟ್ ಆಗುತ್ತೆ? ಕ್ರೆಡಿಟ್ ಸೇಲ್ ಆದಾಗ ಡೆಟರ್ಸ್ ಕರೀತೆ. ಅದೇ ನಾವು ಕ್ಯಾಶ್ ಕೊಟ್ಟಿದ್ವಿ ಅಂದರೆ ಇದನ್ನು ಬರಿತಿದ್ನಾ? ಬರ್ತಿರ್ಲಿಲ್ಲ. ಕ್ಯಾಶ್ ಆಗಿದೆ, ಆರಾಮಾಗಿ ಕ್ಯಾಶ್ ತೊಗೊಂಡು ನಾವು ವಸ್ತುಗಳನ್ನ ತೊಗೊಂಡು ಮನೆಗೆ ಹೋಗ್ತೀವಿ. ಸಿಂಪಲ್. ಎಲ್ಲ ಕಡೆಯೂ ಇದೇ ಟ್ರಾನ್ಸಾಕ್ಷನ್. ನೀವು ಎಲ್ಲೇ ಹೋಗ್ರಿ, ನಮ್ಮ ಇಂಡಿಯಾದಾಗಲೇ ಹೋಗಲಿ, ಜಪಾನ್ಗೆ ಹೋಗ್ರಿ, ಅಮೇರಿಕಾ ಹೋಗ್ರಿ, ಇಂಗ್ಲೆಂಡ್ ಹೋಗ್ರಿ, ಎಲ್ಲೇ ಹೋದ್ರೂ ಇದೇ ಸೇಮ್ ಟ್ರಾನ್ಸಾಕ್ಷನ್ಗಳು ರೆಕಾರ್ಡ್ ಆಗ್ತಾ ಇರ್ತವೆ. ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ಸೇಲ್ಸ್. ಇಲ್ಲೂ ಕೂಡ ಹಂಗೆ, ಕ್ಯಾಶ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್. ಇದೇ ವ್ಯಕ್ತಿ ಬೇರೆ ಕಡೆಯಿಂದ ಹಣ ಕೊಡದೆ ವಸ್ತುಗಳನ್ನ ತಂದಿದ್ದ ಅಂದರೆ ಇವರು ಇಲ್ಲಿ ಕ್ರೆಡಿಟರ್ಸ್ ಆಗ್ತಾರೆ. ನಾವು ಯಾವಾಗ ಹಣ ಕೊಡ್ತೀವಲ್ಲ ವಾಪಸ್, ಆ 1850 ರೂಪಾಯಿ ವಾಪಸ್ ಅವ್ರಿಗೆ ಕೊಟ್ಟಾಗ ಇಲ್ಲಿದೆಲ್ಲ ಕ್ಲೀನ್ ಮಾಡಿ ಬಾಕಿ ಕ್ಲಿಯರ್ ಆಗಿದೆ ಅಂತ ಬರ್ಕೊಂಡ್ಬಿಡ್ತಾನೆ ಅವನ ಲೆಕ್ಕದಲ್ಲಿ. ನಾವು ಕೆಲವೊಂದಿಷ್ಟು ಬುಕ್ಸ್ಗಳನ್ನ ರೆಕಾರ್ಡ್ ಮಾಡ್ತೀವಿ, 8 ಬುಕ್ಸ್ಗಳನ್ನ ರೆಕಾರ್ಡ್ ಮಾಡ್ತೀವಿ. ಪರ್ಚೇಸ್ ಬುಕ್ ನೆನಪಿದೆಯಾ? ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಅಕೌಂಟ್ ರಿಸೇಬಲ್, ಅಕೌಂಟ್ ಪೇಬಲ್, ಜರ್ನಲ್ ಪ್ರಾಪರ್. ಇವೆಲ್ಲ ಬುಕ್ಗಳನ್ನ ನಾವು ಇದಕ್ಕೋಸ್ಕರನೇ, ಈ ಖರೀದಿ ಪರ್ಚೇಸು ಸೇಲ್ಸ್ಗೋಸ್ಕರನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 3ನೇ ಚಾಪ್ಟ್ರಲ್ಲಿ ಬರುತ್ತೆ, ಹೇಳ್ತೀನಿ. ಎಷ್ಟೇ ಟೈಮ್? ಅಂದಾಯ್ತಾ? ಸೊ ಹಾಗಾಗಿ ಇವತ್ತಿನ ಯಾವುದ್ರ ಬಗ್ಗೆ ಹೇಳಿದ್ವಿ? ಪರ್ಚೇಸ್ ಮತ್ತು ಸೇಲ್ಸ್ ಬಗ್ಗೆ ಹೇಳಿದ್ವಿ. ಇವತ್ತು ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಆಗಲಿಲ್ಲ. ಇನ್ನೊಂದು ಕ್ಲಾಸ್ ಹೋಗಿ. ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ಹೇಳಿದ್ದು? ಅರ್ಥ ಆಗ್ತಿದೆಯಲ್ಲ? ಸೊ ಇಷ್ಟು ಹೇಳ್ತೇವೆ. ಇವತ್ತಿನ ಕ್ಲಾಸ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಬರಬೇಕಾದ್ರೆ ಏನು ಮಾಡ್ಬೇಕು ನೀವು? ಓಕೆ, ಥ್ಯಾಂಕ್ ಯು. ನೆನಪಿದೆಯಲ್ಲ?